ನಮಸ್ಕಾರ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ವೀಕ್ಷಕರಿಗೆ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ಈ ಕೆಲಸವನ್ನು ಟಿವಿ9 ಮಾಡ್ತಾನೆ ಬಂದಿದೆ. ಅದರಲ್ಲೂ ಕೇವಲ ದೈಹಿಕ ಆರೋಗ್ಯ ಅಲ್ಲ, ಈಗಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮಹತ್ವವನ್ನು ಪಡೆಯುತ್ತೆ. ಹಾಗಾದರೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರೋರು ಸಾಕಷ್ಟು ಜನ ಇದ್ದಾರೆ. ಅದಲ್ಲದೆ ಮಾನಸಿಕವಾಗಿ ಇನ್ನಷ್ಟು ಆರೋಗ್ಯಕರವಾಗಿದ್ದರೆ ನಮ್ಮ ದೈನಂದಿನ ಕೆಲಸ ಇನ್ನೂ ಸುಲಭವಾಗುತ್ತೆ, ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡೋದಕ್ಕೆ ಅಣಿವಾಗುತ್ತೆ. ಸೊ ಹಾಗಾದರೆ ಇಂಥ ಫೆಸಿಲಿಟಿಯನ್ನು ಯಾರು ಕೊಡ್ತಾರೆ? ಮಾರ್ಗ ಮೈಂಡ್ ಕೇರ್ ಅನ್ನುವಂಥ ಸಂಸ್ಥೆ ಮಾನಸಿಕ ಆರೋಗ್ಯ ಜೊತೆಗೆ ದೈಹಿಕ ಆರೋಗ್ಯ, ರೋಗಿಯ ಪರಿಪೂರ್ಣ ಕಾಳಜಿ ವಹಿಸುವಂಥ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದರೆ ಮಾರ್ಗ ಮೈಂಡ್ ಕೇರ್ನಲ್ಲಿ ಯಾವೆಲ್ಲ ಫೆಸಿಲಿಟೀಸ್ ಇದೆ, ಏನೆಲ್ಲ ಚಿಕಿತ್ಸೆಗಳು ಲಭ್ಯ ಇರುತ್ತೆ, ಹೇಗೆಲ್ಲ ನಿಮಗೆ ಇದರ ಹೆಲ್ಪ್ ಸಿಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಮಾರ್ಗ ಮೈಂಡ್ ಕೇರ್ನ ಮೆಡಿಕಲ್ ಡೈರೆಕ್ಟರ್ ಹಾಗೂ ಚೀಫ್ ಸೈಕ್ಯಾಟ್ರಿಸ್ಟ್ ಆಗಿರುವಂತಹ ಡಾಕ್ಟರ್ ಗಿರೀಶ್ ಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ತುಂಬ ಧನ್ಯವಾದಗಳು ನಮಗೊಂದು ಟಿವಿ9ನಲ್ಲಿ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಲಾಸ್ಟ್ ಟೈಮ್ ಸಹ ನೀವು ನಮ್ಮ ಇದ್ರ ಬಗ್ಗೆ ಮಾತಾಡಿದ್ದು, ಇವತ್ತು ಒಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ತುಂಬ ಧನ್ಯವಾದಗಳು. ಎಸ್ ಡಾಕ್ಟರ್, ನಿಮಗೆ ಸುಮಾರು 26 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ. ಮೆಂಟಲ್ ಇಶ್ಯೂಸ್ನ ನೀವು ಟ್ರೀಟ್ ಮಾಡಿದ್ದೀರಾ. ಸೊ ಅದೆಲ್ಲದರ ಬಗ್ಗೆ ಕೂಡ ಮಾತಾಡೋಣ. ಇಂದಿನ ಸಂಚಿಕೆಯಲ್ಲಿ ಪ್ರಮುಖವಾಗಿ ಈಗ ನಿದ್ದೆ ಅನ್ನುವಂಥ ಒಂದು ಸಾಮಾನ್ಯ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಒಂದು, ಆದರೆ ಅದು ಎಷ್ಟು ಪರಿಣಾಮ ಬೀರುತ್ತೆ ಮನುಷ್ಯನ ಆರೋಗ್ಯದ ಮೇಲೆ, ನಿದ್ದೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದರ ಬಗ್ಗೆ ತಿಳ್ಕೊಳ್ಳೋದು ಬಹಳನೇ ಮುಖ್ಯ. ಸೊ ಹಾಗಾಗಿ ಅಂದರೆ ಡಾಕ್ಟರ್, ಈ ನಿದ್ರೆ ಅನ್ನೋದು ಚಿಕ್ಕ ಮಕ್ಕಳಿಗಾಗಿರ್ಬೋದು, ಅಡಲ್ಟ್ಸ್ಗಾಗಿರ್ಬೋದು ಅಷ್ಟು ಇಂಪಾರ್ಟೆಂಟಾ? ಇದು ಡಿಸ್ರಪ್ಟ್ ಆದರೆ ಯಾಕಷ್ಟು ತೊಂದರೆಗಳಾಗುತ್ತೆ? ನಿದ್ರೆ ಅಂದರೆ ನಾವು ಆಲ್ಮೋಸ್ಟ್ ಯಾವ ರೀತಿ ನೋಡ್ತೀವಿ ಅಂದರೆ ಆಲ್ಮೋಸ್ಟ್ ಲೈಕ್ ಬಾಡಿ ಸ್ವಿಚ್ ಆಫ್ ಆಗಿಬಿಡುತ್ತೆ. ಆವಾಗ ನಿದ್ದೆ ಮಾಡ್ಬೇಕಾದ್ರೆ ಏನೂ ನಡೆಯೋದೇ ಇಲ್ಲ ಕೆಲಸ ಅನ್ನೋ ರೀತಿಯಲ್ಲಿ ನಾವು ನೋಡ್ತೀವಿ. ಬಟ್ ಅದು ಆ ರೀತಿ ಅಲ್ಲ. ನಿದ್ದೆ ನಾವು ನಮಗೆ ಏನೋ ಅರಿವಿಲ್ಲದಂಗೆ ನಾವು ರೆಸ್ಟ್ ತೊಗೋತಾ ಇದ್ದಿರಬಹುದು, ಬಟ್ ದೇಹ ಅಂತೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಲೇ ಇರ್ತದೆ. ಸೊ ಉದಾಹರಣೆಗೆ ನಮ್ಮ ಬ್ರೈನು ಕಂಪ್ಲೀಟ್ ಸ್ವಿಚ್ ಆಫ್ ಆಗಿರಲ್ಲ, ನಮ್ಮ ಹಾರ್ಟು ಕಂಪ್ಲೀಟ್ ಸ್ವಿಚ್ ಆಫ್ ಆಗಿರಲ್ಲ. ಸೊ ಅವೆಲ್ಲ ಕೆಲಸಗಳು ಒಳಗಡೆ ನಡೀತಲೇ ಇರ್ತದೆ, ಏನು ನಡೀಬೇಕು ಅದೆಲ್ಲ. ಅಷ್ಟೇ ಅಲ್ಲದೆ ನಿದ್ರೆನಲ್ಲಿ ಸುಮಾರು ಎಷ್ಟು ಅವಶ್ಯಕವಾದ ಕೆಲಸಗಳು ನಡೀತಾ ಇರ್ತವೆ ಅಂತಂದರೆ, ಈಗ ಯಾವುದಾದ್ರು ಒಂದು ಕಾಯಿಲೆ ಇದ್ದರೆ ಹೀಲಿಂಗ್ ಪ್ರೋಸೆಸ್ ಅಂತ ಏನು ಹೇಳ್ತೀವಿ, ಅದು ಸಾಕಷ್ಟು ನಡೆಯೋದು ನಿದ್ರೆನಲ್ಲೇ. ಆಮೇಲೆ ಈ ಮಕ್ಕಳಲ್ಲಿ ಗ್ರೋತ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅದೆಲ್ಲ ಡೆವಲಪ್ ಜಾಸ್ತಿ ಸೆಕ್ರೀಟ್ ಆಗೋದು ಸಹ ನಿದ್ರೆನಲ್ಲೇ. ಸೊ ಆದ್ದರಿಂದ ಈ ಎಲ್ಲ ವಯಸ್ಕರಿಗೂ, ಚಿಕ್ಕವ್ರಿಗಿರ್ಬೋದು, ಅಡಲ್ಟ್ಸ್ಗಿರ್ಬೋದು ಅಥವಾ ವಯಸ್ಕರಿಗಿರ್ಬೋದು, ನಿದ್ರೆ ಅನ್ನೋದು ಅತಿ ಅವಶ್ಯಕ. ಅಫ್ಕೋರ್ಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಇರ್ಬೋದು ನಿದ್ರೆ ಅವಶ್ಯಕತೆ, ಆಮೇಲೆ ವಯಸ್ಕರಿಗೆ ಸ್ವಲ್ಪ ಕಡಿಮೆ ನಿದ್ರೆ ಅವಶ್ಯಕತೆ ಇರ್ಬೋದು. ಬಟ್ ಏನಪ್ಪ ಅಂದರೆ ನಿದ್ರೆ ಅಂತೂ ಎಲ್ರಿಗೂ ಅತಿ ಅವಶ್ಯಕ. ಗಾಳಿ ನೀರು ಎಷ್ಟರ ಮಟ್ಟಿಗೆ ಅವಶ್ಯಕತೆನೋ ನಿದ್ರೆನೂ ಅಷ್ಟೇ ಅವಶ್ಯಕ. ಆದ್ದರಿಂದ ನಿದ್ದೆ ಸರಿಗಾಗಲಿಲ್ಲ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಸಾಕಷ್ಟು ತೊಂದರೆಗಳು ಕಾಣಿಸ್ಕೊಳ್ಳೋಕೆ ಶುರು ಆಗ್ತವೆ. ಅದೇ ರೀತಿ ನಿದ್ರೆ ಪ್ರಾಬ್ಲಮ್, ಈ ದೈಹಿಕವಾಗಿ ಮಾನಸಿಕವಾಗಿ ಪ್ರಾಬ್ಲಮ್ಗಳಾದರೂ ಸಹ ಅದರಿಂದನೂ ಸಹ ನಿದ್ರೆ ತೊಂದರೆಗಳು ಕಾಣಿಸ್ಕೊಳ್ಳಲಿಕ್ಕೆ ಶುರು ಆಗ್ತದೆ. ಓಕೆ ಡಾಕ್ಟರ್, ನಾವು ಮೊದಲೆಲ್ಲ ನೋಡ್ತಾ ಇದ್ವಿ 12 ಗಂಟೆ 1 ಗಂಟೆ ಅಂದರೆ ಅದನ್ನು ಮಧ್ಯರಾತ್ರಿ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಆದರೆ ಈಗಿನ ಬದಲಾದ ಜೀವನ ಶೈಲಿ ನಿಮಗೆ ಗೊತ್ತೇ ಇದೆ, 12 ಗಂಟೆಗೆ ಸಾಮಾನ್ಯವಾಗಿ ಎಲ್ಲರೂ ಮಲಗ್ತಾ ಇದ್ದಾರೆ. ಸೊ ಅಂದರೆ ಅದು ನಿದ್ದೆ ಬರೋದೇ ಕಡಿಮೆ ಆಗಿದೆಯಾ ಜನರಿಗೆ, ಅಥವಾ ಅಂದರೆ ವಿತ್ ಲೈಫ್ ಸ್ಟೈಲ್ ಇದನ್ನು ಡಿಸಾರ್ಡರ್ ಅಂತ ಕರಿಬಹುದಾ? ನಾರ್ಮಲ್ ಆಗಿ ನಿದ್ದೆ ಬರದೆ ಸಮಸ್ಯೆ ಆಗೋದಕ್ಕೂ ಡಿಸಾರ್ಡರ್ಗೂ ಏನು ವ್ಯತ್ಯಾಸ ಅಂತ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ತುಂಬ ದೊಡ್ಡ ಪ್ರಶ್ನೆ ಕೇಳಿದ್ದೀರಾ. ಬಟ್ ಒಂದೊಂದೇ ಮಾತಾಡ್ತಾ ಹೋಗೋಣ. ಉದಾಹರಣೆಗೆ ನಿದ್ರೆ ಅಂತಂದ್ರೆ ಏನು ಅಂತ ಫಸ್ಟ್ ಹೇಳ್ತಾ ಇದ್ದು, ಅದನ್ನ ಏನಾಗ್ತದೆ ಅಂತ ಅಂದ್ಬಿಟ್ಟು. ನಿದ್ರೆನಲ್ಲಿ ಇವಾಗ ನಾವು ನಾರ್ಮಲ್ ಆಗಿ ನಮ್ಮ ಇದರಲ್ಲಿ ಮಾತಾಡಬೇಕು ಅಂದರೆ ಸ್ಲೀಪ್ ಆರ್ಕಿಟೆಕ್ಚರ್ ಅಥವಾ ಸ್ಲೀಪ್ ಸ್ಟ್ರಕ್ಚರ್ ಅಂತ ಮಾತಾಡ್ತೀವಿ. ಸೊ ಏನಾಗ್ತದೆ ಅಂತಂದರೆ ನಿದ್ರೆನಲ್ಲಿ ಸಾಕಷ್ಟು 3-4 ಥರ ಸ್ಟೇಜ್ಗಳು ಇರ್ತದೆ. ಒಂದು ಶುರುನಲ್ಲಿ ನಿದ್ರೆ ಹೋಗೋದಕ್ಕೆ ಮುಂಚೆ ಒಂದು 5-10 ನಿಮಿಷ ಭಾಳ ಲೈಟಾಗಿ ಗ್ರ್ಯಾಜುವಲ್ ಆಗಿ ಆಗ್ತದೆ. ಆ ಟೈಮ್ನಲ್ಲಿ ಬಾಡಿ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೇಜ್ನಲ್ಲಿ ಹಾರ್ಟ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ, ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತದೆ. ಅದರ ನೆಕ್ಸ್ಟ್ ಸ್ಟೇಜ್ಗೆ ಹೋದಾಗ ಫುಲ್ ಡೀಪ್ ನಿದ್ರೆ ಅಂತ ಏನು ಹೇಳ್ತೀವಿ ಅದು ಆಗ್ತದೆ. ಅದರ ನೆಕ್ಸ್ಟ್ ಸ್ಟೇಜಲ್ಲಿ REM ನಿದ್ರೆ ಅಂತ ಹೇಳ್ತೀವಿ, ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್ ನಿದ್ರೆ ಅಂತ ಹೇಳ್ತೀವಿ. ಈ 4 ಸ್ಟೇಜ್ಗಳೇನಿದೆ, ಈ 4 ಸ್ಟೇಜ್ ಒಂದು ಸೈಕಲ್ ಮುಗಿಲಿಕ್ಕೆ 90ರಿಂದ ಹಿಡಿದು 120 ನಿಮಿಷ ಆಲ್ಮೋಸ್ಟ್ ತಗೊಳುತ್ತೆ. ಇಂಥ ಒಂದು ಸೈಕಲ್ ಏನಿದೆ, ಈ ಸೈಕಲ್ಲು ಪ್ರತಿ ನಿದ್ರೆ ಇದರಲ್ಲಿನೂ 4-5 ಸಲ ನಡೆಯುತ್ತೆ. ಸೊ ಅಲ್ಲಿಗೆ
90 ಮಿನಿಟ್ಸು ಇಂಟು ನಾವು ಒಂದು 4 to 5 ಅಂತ ತೊಗೊಂಡ್ರೆ ಎಷ್ಟು ನಿದ್ದೆ ಆಗ್ತೋ ಅಷ್ಟು ನಿದ್ದೆ ನಮ್ಮ ಪ್ರತಿಯೊಬ್ಬರಿಗೂ ಅಷ್ಟು ಅವಶ್ಯಕತೆ ಇರ್ತದೆ. ಈಗ ಒಂದೊಂದು ಸ್ಟೇಜ್ನಲ್ಲಿ ಒಂದೊಂದು ಪ್ರಾಬ್ಲಮ್ ಆದರೆ ಅದು ಇನ್ನೊಂದು ಥರ ತೊಂದರೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತದೆ. ಸೊ ಈ ಸೈಕಲ್ ಏನಿದ್ದಾವೆ ಈ 4ರಿಂದ 5 ಸೈಕಲ್ ಆಗಬೇಕು. ಈ 4 ಸ್ಟೇಜ್ ಆಫ್ ಸ್ಲೀಪ್ ಏನಿದೆ ಅದು ಅಷ್ಟು 90 ಮಿನಿಟ್ಸಿಂದ ಹಿಡಿದು 120 ಮಿನಿಟ್ಸ್ ಅಂತ ಏನು ಹೇಳಿದೆ ಅದು 4 ಟೈಮ್ಸ್ ಆಗಬೇಕು. ಅಷ್ಟಾಗಲಿಲ್ಲ ಅಂತಂದರೆ ನಿದ್ದೆ ಪ್ರಾಬ್ಲಮ್ಮು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇವಾಗ ನೀವು ಹೇಳಿದ್ರಿ ಇದು ಇತ್ತೀಚೆಗೆ ಬಂದಿರೋವಂಥ ತೊಂದರೆನ ಅಥವಾ ಇತ್ತೀಚೆಗೆ ಮುಂಚೆ ಇರಲಿಲ್ವ ಈ ತೊಂದರೆ ಅಂತ ಅಂದ್ಬಿಟ್ಟು. ಮುಂಚೆಯಿಂದನೂ ಇರ್ತದೆ, ಬಟ್ ಇತ್ತೀಚೆಗೆ ಏನಾಗಿದೆ ಅಂತಂದರೆ ನಮ್ಮ ಸಮಾಜ ಯಾವ ರೀತಿ ಡೆವಲಪ್ ಆಗ್ತಾ ಹೋಗ್ತಾ ಇದೆ, ಅದ್ರ ಮೇಲೆ ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ತೊಂದರೆ ಕಾಣಿಸ್ಕೊಡ್ತಾ ಹೋದರೆ ದೊಡ್ಡವರಲ್ಲಿ ಎಷ್ಟೋ ಜನ ಶಿಫ್ಟ್ ವರ್ಕ್ಸು ಅಮೇರಿಕನ್ ಟೈಮಿಗೆ ಕೆಲಸ ಮಾಡ್ತಿದ್ದಾರೆ, ಆಸ್ಟ್ರೇಲಿಯಾ ಟೈಮಿಗೆ ಕೆಲಸ ಮಾಡ್ತಿದ್ದಾರೆ. ಕೆಲವರು ಶಿಫ್ಟ್ ಏನಪ್ಪ ಅಂದರೆ 2 ದಿವಸ ಬೆಳಗ್ಗೆ ಶಿಫ್ಟ್ ಮಾಡ್ತಾರೆ, 2 ದಿವಸ ಮಧ್ಯಾಹ್ನ ಶಿಫ್ಟ್ ಮಾಡ್ತಾರೆ, 2 ದಿವಸ ನೈಟ್ ಶಿಫ್ಟ್ ಮಾಡ್ತಾರೆ. ಸೊ ಈ ಒಂದು ವಾರದಲ್ಲೇ ಇಷ್ಟೆಲ್ಲ ಡಿಫ್ರೆಂಟ್ ಶಿಫ್ಟ್ಸ್ ಮಾಡ್ತಾ ಹೋದರೆ ಅವ್ರದ್ದು ರೆಗ್ಯುಲರ್ ಸ್ಲೀಪ್ ಆರ್ಕಿಟೆಕ್ಚರ್ ಏನಿದೆ ಅದು ಡಿಸ್ಟರ್ಬ್ ಆಗೇ ಆಗ್ತದೆ. ಆಗೋದ್ರಿಂದ ಅದರೊಂದು ಪರಿಣಾಮ ಇರ್ತದೆ ದೇಹದಲ್ಲಿ. ಸೊ ಅದನ್ನು ಯಾವ ರೀತಿ ನಾವು ನಿಭಾಯಿಸ್ಬೋದು, ಅದನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಕೊಂಡು ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದು ಭಾಳ ಮುಖ್ಯ. ಮಕ್ಕಳಲ್ಲಿ ಇವಾಗ ಏನಾಗಿದೆ, ನಮಗೆ ಡಿಸ್ಟ್ರಾಕ್ಷನ್ಸ್ ಅಂತ ಏನು ಹೇಳ್ತೀವಿ ಜಾಸ್ತಿ ಆಗಿದೆ. ಮುಂಚೆ ಈಗ ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕ್ರೀನ್ ಟೈಮ್ ಅಂತಂದರೆ ಟಿ ವಿ ನೋಡೋದು ಇರ್ತಿತ್ತು. ಟಿ ವಿನಲ್ಲಿ ಒಂದೇ ಒಂದು ಚಾನಲ್ ಇರ್ತಿತ್ತು, ಅಷ್ಟೇ ನೋಡ್ತಾ ಇದ್ದೋ, ಅದರಲ್ಲಿ ಅಷ್ಟೇ ಅದಕ್ಕೇನು ಬರ್ತಿತ್ತೋ ಇತ್ತು. ಸೊ ಮನೆಯಲ್ಲೂ ಸಹ ಒಂದು ನ್ಯೂಸ್ ಆನ್ ಮಾಡೋರು, ಒಂದು ಚಿತ್ರ ಗೀತೆಗೋಸ್ಕರ ಒಂದು ಆನ್ ಮಾಡೋರು, ಅಷ್ಟೇ ಕೇಳ್ಕೊಂಡು ಆಮೇಲೆ ಮಕ್ಕಳು ನಿದ್ದೆ ಹೋಗ್ತದೆ. ಇವಾಗ ಏನಾಗ್ತಿದೆ, ಸ್ಕ್ರೀನ್ಗಳು ಎಲ್ಲ ರೂಮಲ್ಲೂ ಒಂದೊಂದು ಟಿ ವಿಗಳು ಇರ್ತಾ ಇದ್ದಾವೆ, ಎಲ್ಲ ರೂಮಲ್ಲೂ ಒಂದೊಂದು ಫೋನ್ಗಳು ಇರ್ತಿದ್ದಾವೆ, ಪ್ಲಸ್ ಕಂಪ್ಯೂಟ್ರು, ಪ್ಲಸ್ ಐಪ್ಯಾಡ್ಗಳು, ಈ ಥರ ಎಲ್ಲ ಇರೋದ್ರಿಂದ ಸ್ಕ್ರೀನ್ ಟೈಮು ಜಾಸ್ತಿ ಆಗ್ತಾ ಹೋಗ್ತಿದೆ. ಆ ಜಾಸ್ತಿ ಆಗೋದ್ರಿಂದ ಅದ್ರ ಪರಿಣಾಮ ಸಹ ನಮ್ಮ ಡೇ ಟು ಡೇ ದಿನನಿತ್ಯ ಜೀವನದಲ್ಲಿ ಅದು ಇಂಟರ್ಫಿಯರ್ ಆಗ್ತಾ ಇರೋದ್ರಿಂದ ಅದ್ರ ಪರಿಣಾಮ ಒಂದು ನಿದ್ರೆ ಮೇಲೆ ಬೀಳ್ತಲೇ ಇದೆ. ಅಷ್ಟೇ ಅಲ್ಲದೆ ಇವತ್ತಿನ ದಿವಸದಲ್ಲಿ ನಾವು ಯೂಶ್ವಲಿ ಪೊಲ್ಯೂಷನ್ ಅಂದರೆ ಏನು ತೊಗೋತೀವಿ ನಾವು ಪೊಲ್ಯೂಷನ್ ಅಂದರೆ ಏರ್ ಪೊಲ್ಯೂಷನ್ನು ಇದನ್ನಷ್ಟೇ ನೋಡ್ತೀವಿ. ಬಟ್ ಲೈಟ್ ಪೊಲ್ಯೂಷನ್ ಬಗ್ಗೆ ನಾವು ಮಾತಾಡೋದೇ ಇಲ್ಲ, ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಅಷ್ಟು ಮಾತಾಡೋದೇ ಇಲ್ಲ. ಮುಂಚೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಇವತ್ತು ಏರ್ ಪೊಲ್ಯೂಷನ್ಗಿಂತ ಅದರಿಂದ ಎಷ್ಟು ಎಫೆಕ್ಟ್ ಆಗಿದೆಯೋ ಅಷ್ಟೇ ಎಫೆಕ್ಟು ಈ ನಾಯ್ಸ್ ಪೊಲ್ಯೂಷನ್ನು, ಲೈಟ್ ಪೊಲ್ಯೂಷನ್ ಇದನ್ನು ಆಗಿದೆ. ಲೈಟ್ ಪೊಲ್ಯೂಷನ್ನು ಭಾಳ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಬೇಕಾದ್ರೆ ಮುಂದಕ್ಕೂ ಮಾತಾಡೋಣ. ಲೈಟ್ ಅನ್ನೋದು ಭಾಳ ನಮ್ಮ ಬ್ರೈನ್ಗೆ ಅದು ಸೂರ್ಯ ಹುಟ್ಟೋದು ಯಾವ ರೀತಿ ಮುಳುಗ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಾಡಿನಲ್ಲೂ ಕೆಲವೊಂದು ಬದಲಾವಣೆಗಳು ಆಗ್ತಾ ಇರ್ತದೆ. ಆ ಬದಲಾವಣೆಗಳು ನಮ್ಮ ನಿದ್ರೆಗೆ ಭಾಳ ಅವಶ್ಯಕ. ಆ ಬದಲಾವಣೆ ಈ ಲೈಟ್ ಪೊಲ್ಯೂಷನ್ ರಾತ್ರಿ ಹೊತ್ತೆಲ್ಲ ಬ್ರೈಟ್ ಲೈಟ್ ಇದ್ದರೆ ಆಬ್ವಿಯಸ್ಲಿ ಅದು ಸಹ ನಮ್ಮ ಬ್ರೈನ್ ಮೇಲೆ ಒಂದು ಎಫೆಕ್ಟ್ ಇರ್ತದೆ. ಅದು ನಮ್ಮ ನಿದ್ರೆಗೆ ಸ್ವಲ್ಪ ತೊಂದರೆ ಕೊಡೋದಕ್ಕೆ ಸಾಧ್ಯತೆ ಇರ್ತದೆ. ಸೊ ಡಾಕ್ಟರ್, ಯಾರಾದರೂ ಸಾಮಾನ್ಯವಾಗಿ ತುಂಬ ಒಳ್ಳೆ ನಿದ್ದೆಲಿದ್ದಾಗ ನೋಡಿ ಯಾವ ಥರ ಮಗು ಥರ ಮಲಗಿದ್ದಾರೆ ಅಂತ ನಾವು ಹೇಳ್ತೀವಿ. ಅಂದರೆ ತುಂಬ ಗಾಢವಾದ ನಿದ್ದೆಯಲ್ಲಿದ್ದಾರೆ, ಡೀಪ್ ಸ್ಲೀಪಲ್ಲಿದ್ದಾರೆ ಅನ್ನುವಂಥದ್ದು. ಸೊ ಈಗ ಮಕ್ಕಳಿಗೂ ಮತ್ತು ಅಡಲ್ಟ್ಸಿಗೂ ನಿದ್ರೆಯಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸ ಇರುತ್ತೆ, ಮತ್ತು ಯಾರಿಗೆ ಅಂದರೆ ಯಾವ ಏಜಲ್ಲಿ ಎಷ್ಟು ಗಂಟೆಗಳ ನಿದ್ದೆಯನ್ನು ನಾವು ಹೆಲ್ದಿ ಅಂತ ಕನ್ಸಿಡರ್ ಮಾಡಬೇಕು? ನಿದ್ರೆ ಅಂತೂ ಎಲ್ಲ ವಯಸ್ಕರಿಗೂ ಅವಶ್ಯಕ. ಬಟ್ ಮಕ್ಕಳಲ್ಲಿ ಉದಾಹರಣೆಗೆ ಮಗು ತುಂಬ ಚಿಕ್ಕದಿದ್ದಾಗ ಒಂದು 9 to 12 hours ನಿದ್ರೆ ಬೇಕಾಗ್ಬೋದು. ನಾರ್ಮಲ್ ಅಡಲ್ಟ್ಸ್ ಅಂತ ಏನು ಹೇಳ್ತೀವಿ ಅವರಲ್ಲಿ ಒಂದು 6ರಿಂದ 8 ಗಂಟೆ ಅಷ್ಟು ನಿದ್ರೆ ಅವಶ್ಯಕತೆ ಇರ್ಬೋದು. ತುಂಬ 65ರಿಂದ ಜಾಸ್ತಿ ಇರೋ ವಯಸ್ಕರಲ್ಲಿ ಅವಶ್ಯಕತೆ ಒಂದು 5ರಿಂದ 7 ಗಂಟೆ ಅಷ್ಟು ನಿದ್ರೆ ಅವಶ್ಯಕತೆ ಇರ್ತದೆ. ಬಟ್ ಏನಪ್ಪ ಅಂದರೆ ಅವ್ರು ನಿದ್ರೆ ಮಾಡೋ ಪ್ಯಾಟ್ರನ್ನು ಬೇರೆ ಬೇರೆ ಇರ್ತದೆ. ಉದಾಹರಣೆಗೆ ತುಂಬ ವಯಸ್ಸಾಗಿರೋರು ತೊಗೊಂಡ್ರೆ ಅವ್ರು ಕಂಟಿನ್ಯೂಯಸ್ ಆಗಿ 5-6 ಗಂಟೆ ನಿದ್ದೆ ಮಾಡದೇ ಇರಬಹುದು. ಬಟ್ ಯಾವಾಗಲೂ ಒಂದು ನ್ಯಾಪ್ ತೊಗೊಂಡಿದ್ದಿರ್ಬೋದು, ಆಮೇಲೆ ರಾತ್ರಿ ಒಂದು 4-5 ಗಂಟೆ ಅಷ್ಟೇ ನಿದ್ದೆ ಮಾಡ್ಬೋದು. ಬಟ್ ಬೇರೆ ಸಮಯದಲ್ಲಿ ಸ್ವಲ್ಪ ತೂಗುಡ್ಸಿರ್ಬೋದು, ಆ ಥರದ್ದೆಲ್ಲ ಮಾಡ್ಕೊಂಡಿರ್ತಾರೆ. ಮಕ್ಕಳಲ್ಲಿ ತೊಗೊಂಡ್ರೆ ಅವರು ಕಂಟಿನ್ಯೂಯಸ್ ಆಗಿ 12 ಗಂಟೆ ನಿದ್ದೆ ಮಾಡೋದಿಲ್ಲ, ಒಂದು 2-3 hours ಮಾಡ್ತಾರೆ, ಗ್ಯಾಪ್ ಇರ್ತದೆ, ತಿರ್ಗಿ ಒಂದು 2-3 hours ಮಾಡ್ತಾರೆ, ಗ್ಯಾಪ್ ಮಾಡ್ತಾರೆ. ಆದರೆ ಅಡಲ್ಟ್ಸು ಒಂದು 6 to 8 hours ಕಂಟಿನ್ಯೂಸ್ ನಿದ್ದೆ ಮಾಡಿದಷ್ಟು ದೈಹಿಕವಾಗಿ ಮಾನಸಿಕವಾಗಿ ಅವ್ರಿಗೆ ಭಾಳ ಒಳ್ಳೆಯದು. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಸಾಕಷ್ಟು ಫ್ಯಾಕ್ಟರ್ಸ್ ನಿದ್ರೆಯನ್ನು ಎಫೆಕ್ಟ್ ಮಾಡ್ತಾ ಇದೆ ಅಂತ. ಈಗ ಯಾರಿಗಾದರೂ ಸ್ಲೀಪ್ ಡಿಸಾರ್ಡರ್ ಇದೆ, ನನಗೆ ಶುರು ಆಗ್ತಾ ಇದೆ ಅಂತ ಅನ್ನಿಸ್ದಾಗ ಯಾವ ರೀತಿ ಅವರಿಗೆ ಆ ಲಕ್ಷಣಗಳು ಕಾಣಿಸುತ್ತೆ? ಅಂದರೆ ನಿದ್ದೆ ಮಾಡೋ ಕಷ್ಟ ಆಗುತ್ತಾ, ಅಥವಾ ಡಿಸ್ರಪ್ಟೆಡ್ ಸ್ಲೀಪ್ ಇರುತ್ತಾ, ಪದೇ ಪದೇ ಎಚ್ಚರ ಆಗಿರುತ್ತಾ? ಸೊ ಅರ್ಲಿ ಸಿಂಪ್ಟಮ್ಸ್ನ ಯಾವ ರೀತಿಯಾಗಿ ಗುರುತಿಸಬೇಕು ಇದಕ್ಕೆ? ಇದರಲ್ಲಿ ಒಂದು 2 ರೀತಿಯಲ್ಲಿ ನೋಡ್ಬೋದು. ಒಂದು ಟೆಂಪ್ರರಿ ಆಗಿ ಪ್ರಾಬ್ಲಮ್ಮು, ತಾತ್ಕಾಲಿಕವಾಗಿ. ಉದಾಹರಣೆಗೆ
ಏನೋ ಒಂದು ಎಕ್ಸಾಮ್ ಇದೆ, ಟೆನ್ಷನಿಗೆ ಸರ್ ನಿದ್ದೆ ಬರ್ತಿಲ್ಲ ಅಂತಿರ್ಬೋದು, ಅಥವಾ ನಾವೆಲ್ಲೋ ಟ್ರಾವೆಲ್ ಮಾಡಿರ್ಬೋದು, ರಾತ್ರಿ ಎಲ್ಲ ಜರ್ನಿ ಮಾಡಿದ್ದಿರ್ಬೋದು, ಅಥವಾ ಒಂದು ಟೈಮ್ ಝೋನ್ ಏನಿದೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ನಿದ್ರೆ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಇವು ಈ ಥರದವು ಒಂದು ಟೆಂಪ್ರರಿ ಪ್ರಾಬ್ಲಮ್ಸ್. ಆದರೆ ಲಾಂಗ್ ಟರ್ಮ್ ಪ್ರಾಬ್ಲಮ್ಸು ಅಂದರೆ ವಾರಕ್ಕೆ 3-4 ದಿವಸ ಸರಿಗೆ ನಿದ್ದೆ ಬರ್ತಿಲ್ಲ, ಅಥವಾ ತಿಂಗಳಲ್ಲಿ ಎಷ್ಟೋ ವಾರಗಟ್ಟಲೆ ಸರಿ ನಿದ್ದೆ ಬರ್ತಿಲ್ಲ, ಪ್ರತಿ ದಿವಸ ನಾನು ನಿದ್ದೆ ಮಾಡಲಿಕ್ಕೆ ಒದ್ದಾಡ್ತೀನಿ, ಈ ಥರ ಪ್ರಾಬ್ಲಮ್ಸು. ಜೊತೆಗೆ ಇನ್ನೊಂದು ಥರ ಯಾವ ರೀತಿ ನೋಡ್ಬೋದು ಅಂತಾರೆ, ನಿದ್ರೆ ಮಾಡೋಕ್ಕೆ ಹೋದಾಗ ಮಲ್ಕೋತೀನಿ, ಸುಮಾರು 1 hour 2 hours 3 hours ನಿದ್ದೆನೇ ಬರಲ್ಲ, ಒದ್ದಾಡ್ತಲೇ ಇರ್ತೀನಿ. ಆ ನಂತರ ನಿದ್ದೆ ಬರುತ್ತೆ, ಬೆಳಗಿನ ಜಾವ ತುಂಬ ಕಷ್ಟ ಆಗುತ್ತೆ ಎದ್ದೇಳಲಿಕ್ಕೆ. ಅದು ಒಂಥರ ನಿದ್ದೆ ಪ್ರಾಬ್ಲಮ್. ಆದರೆ ಮಲ್ಕೋತೀನಿ ಬಟ್ ಬೆಳಗ್ಗೆ ಬೇಗ 3-4 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ, ಆಮೇಲೆ ಏನು ಮಾಡಿದ್ರು ನಿದ್ದೆ ಬರಲ್ಲ ಅಂತ ಹೇಳೋರ್ದು ಒಂಥರ ತೊಂದರೆ ಇರ್ತದೆ. ಇನ್ನು ಕೆಲವ್ರದ್ದು ಮಲ್ಕೋತೀನಿ ಬಟ್ ಮಧ್ಯೆ ಮಧ್ಯೆ ಎಚ್ಚರಿಕೆ ಆಗ್ತಲೇ ಇರುತ್ತೆ ಅಂತ ಹೇಳೋದು ಸಹ ಒಂಥರ ತೊಂದರೆ ಇರ್ತದೆ. ಈ ಥರ ಡಿಫ್ರೆಂಟ್ ತೊಂದರೆಗಳು ಕಾಣಿಸ್ಕೋತಾ ಹೋಗ್ಬೋದು. ಈ ಟೆಂಪ್ರರಿ ಪ್ರಾಬ್ಲಮ್ ಏನಿದೆ ಅದು ಆಗೋ ಈಗ 1-2 ದಿವಸ ಒಂದು ಸ್ಟ್ರಕ್ಚರ್ಡ್ ಲೈಫು ನಾವು ಲೀಡ್ ಮಾಡ್ತಾ ಇದ್ದರೆ, ಅದನ್ನು ಸ್ವಲ್ಪ ರೆಗ್ಯುಲರಾಗಿ ಅಪ್ಲೈ ಮಾಡಿದ್ರೆ ಆಟೋಮೆಟಿಕಲಿ ಒಂದು ಸ್ವಲ್ಪ ದಿವಸದಲ್ಲಿ ಸರಿ ಹೋಗ್ತದೆ. ಹಂಗೂ ಸ್ವಲ್ಪ ಸರಿ ಹೋಗಲಿಲ್ಲ ಅಂದರೆ ಅದಕ್ಕೆ ನಾನು ಸಣ್ಣ ಪುಟ್ಟ ಸಹಾಯಗಳು ತೊಗೊಂಡ್ರೆ ಅದು ಸರಿಪಡಿಸ್ಕೊಂಬಿಡ್ಬೋದು. ಈ ಬೇರೆ ಥರದ್ದು ಹೇಳೋದು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಹೇಳೋದವಲ್ಲ, ವಾರಾನ್ಗಟ್ಲೆ ನಿದ್ದೆ ಬರ್ತಿಲ್ಲ, ತಿಂಗಳಾನ್ಗಟ್ಲೆ ನಿದ್ದೆ ಬರ್ತಿಲ್ಲ ಅಂತ, ಅವುಗಳನ್ನ ಸರಿಯಾಗಿ ಅಡ್ರೆಸ್ ಮಾಡಲಿಲ್ಲ ಅಂದರೆ ಅವುಗಳಿಂದ ಪರಿಣಾಮ ಬೇರೆಯೇ ಆಗಬಹುದು. ಎಸ್ ಡಾಕ್ಟರ್, ಇನ್ನು ಈ ಸ್ಲೀಪ್ ಡಿಸಾರ್ಡರ್ಸಲ್ಲಿ ವಿಧಗಳೇನಾದರೂ ಇದೆಯಾ? ಈಗ ಕೆಲವೊಬ್ಬರಿಗೆ ಒಂದೊಂದು ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ನಿದ್ದೆಯಲ್ಲಿ ಓಡಾಡುವಂಥ ಅಭ್ಯಾಸ ಇರುತ್ತೆ, ಸೊ ಅದರಿಂದ ಅವ್ರಿಗೆ ಸೀರಿಯಸ್ ಪ್ರಾಬ್ಲಮ್ಸ್ ಆಗಿರೋದು ಕೂಡ ಉಂಟು. ಹಾಗಾಗಿ ಇಂಥ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಡೀಲ್ ಮಾಡ್ಬೋದು, ಅಥವಾ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಅಂತ? ಈಗ ಕೆಲವೊಂದು ಸಲ ಏನಾಗ್ತದೆ ಅಂತಂದರೆ, ನಿದ್ರೆ ಮಾಡಬೇಕಾದ್ರೆ ಒಂದು ಈ ನಿದ್ರೆ ಮಾಡಲಿಕ್ಕೆ ತೊಂದರೆ ಆಗೋದು, ಅದ್ರ ಬಗ್ಗೆ ಒಂದ್ಸಲ ಮಾತಾಡೋದು. ಇನ್ನು ಕೆಲವ್ರದ್ದು ಏನಾಗ್ತದೆ, ಮಲಗಿರ್ತಾರೆ, ಸಡನ್ನಾಗಿ ಅವ್ರಿಗೆ ಉಸಿರಾಟ ನಿಂತೋಗ್ಬಿಡ್ತದೆ. ಆವಾಗ ಸಡನ್ನಾಗಿ ಉಸಿರಾಟ ನಿಂತಾಗ ಸಡನ್ನಾಗಿ ಕಂಡುಬಿಟ್ಟು ಇದು ಮಾಡ್ತಾರೆ, ಪೊಸಿಷನ್ ಚೇಂಜ್ ಮಾಡ್ತಾರೆ, ತಿರುಗಿ ಮಲ್ಕೋತಾರೆ. ಅಂಥವ್ರಿಗೆ ಯೂಶ್ವಲಿ ಗೊರಕೆ ಸಹ ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆ ಸ್ವಲ್ಪ ಜಾಸ್ತಿ ಇರ್ತದೆ. ಈ ಥರ ತೊಂದರೆ ಇರೋರಿಗೆ ಅದನ್ನು ಸ್ಲೀಪ್ ಏಪ್ನಿಯಾ ಅಂತ ಕರಿತೀವಿ. ಅಂದರೆ ಏನಾಗುತ್ತೆ, ಅವ್ರಿಗೆ ಮಲಗಿದ್ದಾಗ ಅದು ನಮ್ಮ ಅವ್ರ ದೈಹಿಕವಾಗಿ ಯಾವ ಒಂದು ಒಂದು ಪ್ಯಾಲೆಟ್ ಅಂತ ಹೇಳ್ತೀವಿ, ಅಥವಾ ಅವ್ರದ್ದು ನೋಸಲ್ಲೇನೋ ಸ್ವಲ್ಪ ಮೂಗಿನಲ್ಲೇನೋ ಸ್ವಲ್ಪ ತೊಂದರೆ ಇದ್ದಿರ್ಬೋದು. ಇದೆಲ್ಲ ಕಾರಣದಿಂದ ಒಂದು ಸ್ಲೀಪ್ ಎಪ್ನಿಯಾ ಅನ್ನೋ ಒಂದು ತೊಂದರೆ ಉಂಟಾಗ್ತದೆ. ಅವ್ರಿಗೇನಾಗುತ್ತೆ, ಫಿಸಿಕಲ್ಲಾಗಿ ಅದು ಉಸಿರು ಒಳಗೆ ಹೋಗೋದಕ್ಕೆ ಒಂದು ಅಬ್ಸ್ಟ್ರಕ್ಷನ್ ಆಗ್ತಾ ಇರ್ತದೆ. ಸೊ ಆ ಅಬ್ಸ್ಟ್ರಕ್ಷನ್ ಕಾರಣದಿಂದ ಅವ್ರಿಗೆ ಕಂಟಿನ್ಯೂಸ್ ಆಗಿ ನಿದ್ರೆ ಮಾಡೋದಕ್ಕಾಗೋದಿಲ್ಲ. ಸೊ ಆವಾಗ ಮಧ್ಯೆ ಅವರು ಎದ್ದೇಳಬೇಕಾಗ್ತದೆ, ಪೊಸಿಷನ್ ಚೇಂಜ್ ಮಾಡ್ಕೋಬೇಕಾಗ್ತದೆ, ಮಲ್ಕೋಬೇಕಾಗ್ತದೆ, ಈ ಥರ ತೊಂದರೆ ಆಗ್ತಾ ಇರ್ತದೆ. ಸೊ ಆ ಸ್ಲೀಪ್ ಎಪ್ನಿಯಾ ತೊಂದರೆ ಇದ್ದರೆ ಅದು ಅವ್ರಿಗೆ ಬೆಳಗ್ಗೆ ಸಹ ಸುಸ್ತಿರ್ತದೆ, ಎದ್ರೂ ಸಹ ಫ್ರೆಶ್ನೆಸ್ ಇರೋದಿಲ್ಲ, ಡೇ ಟೈಮಲ್ಲಿ ಕುಂತ್ಕಡೆ ಒಂದೊಂದ್ಸಲಿ ಸಖತ್ ನಿದ್ರೆ ಬರ್ತಾ ಇರ್ತದೆ. ಇದು ಇನ್ನೂ ಕಾಂಪ್ಲಿಕೇಟ್ ಆಗ್ತಾ ಹೋದರೆ ಗಾಡಿ ಓಡಿಸ್ಬೇಕಾದ್ರೆ ಸಡನ್ನಾಗಿ ನಿದ್ದೆ ಬಂದ್ಬಿಡ್ಬೋದು, ಅಥವಾ ಏನೋ ಮೀಟಿಂಗಲ್ಲಿ ಇರ್ತಾರೆ, ತರ್ಕೊಳಕ್ಕಾಗಲ್ಲ, ಈ ಥರ ತೊಂದರೆ ಆಗ್ಬೋದು. ಈ ಥರ ಅದೊಂದು ಕಂಡೀಷನ್ ಅಂತ ಹೇಳ್ತೀವಿ. ಸೊ ಆ ಪ್ರಾಬ್ಲಮ್ ಇದ್ದರೆ ಅದನ್ನು ಅಸೆಸ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಏನಿದೆ, ಅದಕ್ಕೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಏನಿದೆ ಅದು ಮಾಡಿದ್ರೆ ಖಂಡಿತವಾಗಿ ಆ ಸ್ಲೀಪ್ ಎಪ್ನಿಯಾ ಒಂದು ಈಸಿಯಾಗಿ ಅಡ್ರೆಸ್ ಮಾಡೋವಂಥ ಒಂದು ವಿಧಾನಗಳಿದ್ದಾವೆ ಅದಕ್ಕೆ. ಅದಲ್ಲದೆ ಇನ್ನೂ ಕೆಲವು ಸಲ ಯಾವ ರೀತಿ ಸ್ಲೀಪ್, ಈಗ ನಮಗೇನೋ ಫಿಸಿಕಲ್ ಏನೋ ತೊಂದರೆ ಇದೆ, ಏನೋ ಒಂದು ಸರ್ಜರಿ ರೀಸೆಂಟ್ ಆಗಿದೆ, ಅದಕ್ಕೆ ಪೇಯ್ನ್ ಇದೆ, ಅದಕ್ಕೆ ಇರ್ಬೋದು, ಅಥವಾ ಎಲ್ಲೋ ಬಿದ್ದಿದ್ದೀವಿ, ಎಲ್ಲೋ ಒಂದು ನೋವಾಗಿದೆ, ಆ ಕಾರಣ ನಿದ್ದೆ ಬರ್ತಿಲ್ಲ ಅಂತಿರ್ಬೋದು. ಅವೆಲ್ಲ ಒಂಥರ ತೊಂದರೆಗಳು. ಇನ್ನೊಂದು ಥರ ಯಾವುದಪ್ಪ ಅಂತಂದರೆ, ಈಗ ಮಾನಸಿಕವಾಗಿ ಕೆಲವೊಂದು ತೊಂದರೆಗಳಿರಬಹುದು. ಉದಾಹರಣೆಗೆ ಖಿನ್ನತೆ ಇದ್ದರೆ ಅವ್ರಿಗೆ ಕೆಲವ್ರಿಗೆ ನಿದ್ರೆ ಬರೋದೇ ಇಲ್ಲ, ಕೆಲವರಿಗೆ ನಿದ್ರೆ ತುಂಬ ಜಾಸ್ತಿ ಬರ್ತದೆ, ಆ ಥರ. ಈಗ ಇನ್ನೊಂದು ಥರ ತೊಂದರೆ ಯಾವುದಪ್ಪ ಅಂತಂದರೆ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ, ಅಂದರೆ ಗಾಬರಿ ಸಂಬಂಧಪಟ್ಟಂಥ ತೊಂದರೆ. ಆ ಗಾಬರಿ ಸಂಬಂಧಪಟ್ಟಂಥ ತೊಂದರೆ ಇದ್ದರೆ ಮಲ್ಕೋಬೇಕು ಅಂತ ಅವ್ರು ಎಷ್ಟು ಚಿಂತೆ ಮಾಡ್ತಿರ್ತಾರೆ, ಸಾಯಂಕಾಲ 4 ಗಂಟೆ 5 ಗಂಟೆಯಿಂದನೇ ಅಯ್ಯೋ ಇವತ್ತು ರಾತ್ರಿ ನಿದ್ದೆ ಬರುತ್ತೋ ಇಲ್ವಪ್ಪ ಅಂತ ಅವ್ರು ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆನೇ ವರಿ ಮಾಡ್ತಿರ್ತಾರೆ, ಅದ್ರ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ. ಆ ಕಾರಣದಿಂದ ಅವ್ರಿಗೆ ಆ ನಿದ್ದೆ ಬಂದಾಗ ಇವತ್ತು ಬರುತ್ತೋ ಇಲ್ವೋ ಅನ್ನೋ ಅದೇ ಒಂದು ದೊಡ್ಡ ತೊಂದರೆ ಆಗ್ಬಿಟ್ಟು ಎಷ್ಟೊತ್ತಾದರೂ ನಿದ್ದೆನೇ ಬರೋದಿಲ್ಲ, ಆ ಥರ ಆಗುತ್ತೆ. ಇನ್ನು ಕೆಲವು ಸ್ವಲ್ಪ ಸೀರಿಯಸ್ ಮೆಂಟಲ್ ಇಲ್ನೆಸ್ ಅಂತ ಹೇಳ್ತೀವಿ, ಸ್ಕಿಜೋಫ್ರೀನಿಯಾ ಅಂತ ಹೇಳ್ತೀವಿ, ಬೈಪೋಲರ್ ಅಂತ ಹೇಳ್ತೀವಿ. ಆ ಸ್ಕಿಜೋಫ್ರೀನಿಯಾ ತೊಂದರೆನಲ್ಲಿ ಮಲಗಿದ್ರೂ ಭಾಳ ಸೂಪರ್ಫಿಷಿಯಲ್ ನಿದ್ದೆ ಇರುತ್ತೆ, ಮಧ್ಯೆ ಎಚ್ಚರಿಕೆ ಆಗ್ತಲೇ ಇರುತ್ತೆ, ಅವ್ರಿಗೇನೋ ಒಂದು ಭಯ ಆಗ್ತಿರುತ್ತೆ, ಯಾರು ಬಂದ್ರಪ್ಪ, ಏನು ಮಾಡ್ತಾರಪ್ಪ, ಏನೋ ಒಂದು ತೊಂದರೆಗಳಿಂದ ಅವ್ರು ಸರಿ ನಿದ್ದೆ ಮಾಡದೇ ಇರ್ಬೋದು. ಇನ್ನು ಬೈಪೋಲಾರ್ ಅಂತ ಹೇಳ್ತೀವಿ, ಬೈಪೋಲಾರ್ ಡಿಸಾರ್ಡರ್ ಅಂತ. ಅದರಲ್ಲಿ ಮೇನಿಯಾ ಅಂತ ಒಂದು ಕಂಡೀಷನ್, ಅದರಲ್ಲಿ ತುಂಬ ಎನರ್ಜಿ ಜಾಸ್ತಿ ಆಗ್ಬಿಡುತ್ತೆ, ದೊಡ್ಡ ಮಾತಾಡ್ಲಿಕ್ಕೆ ಶುರು ಆಗ್ತಾರೆ, ಆ ಥರ ತೊಂದರೆ ಬಂದರೆ ನಿದ್ರೆ ಅವಶ್ಯಕತೆಯೇ ಇರೋದಿಲ್ಲ ಬ್ರೈನ್ಗೆ. ಸೊ ಅಷ್ಟರ ಮಟ್ಟಿಗೆ ಬ್ರೈನ್ ಓಡ್ತಾ ಇರ್ತದೆ.
ಸೊ ನಾನಾ ವಿಧವಾಗಿ ನಿದ್ರೆ ತೊಂದರೆಗಳು ಈ ಮಾನಸಿಕ ತೊಂದರೆಗಳಲ್ಲಿ ಕಾಣಿಸ್ಕೋತವೆ. ಸೊ ನಾವು ಅದನ್ನು ಮೂಲ ಕಾರಣ ಏನಿದೆ ಅದನ್ನು ಸರಿಪಡಿಸಿದ್ರೆ ನಿದ್ರೆ ಆಟೋಮೆಟಿಕ್ಕಾಗಲಿ ಎಷ್ಟೋ ಸಲ ಸರಿ ಹೋಗ್ತಾ ಹೋಗುತ್ತೆ. ಕರೆಕ್ಟ್ ಡಾಕ್ಟರ್, ನೀವು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ. ಅಂದರೆ ಒಂದು ರೀತಿ ಆಂಗ್ಸೈಟಿ ಇರುತ್ತೆ, ಡಿಪ್ರೆಷನ್ನಲ್ಲಿರೋರಿಗೆ ನಿದ್ದೆ ಬಂದಿಲ್ಲ ಅಂತ ಅಂದರೆ ಆ ರೀತಿ ಖಿನ್ನತೆಗೆ ಒಳಗಾಗಿರ್ತಾರೆ. ಅಂಥವರು ಸಾಕಷ್ಟು ಜನ ಏನಂದರೆ ಈಗ ನಿದ್ದೆ ಅವಶ್ಯಕತೆ ಇದೆ ಅನ್ನೋದು ಅವ್ರಿಗೆ ಮೈಂಡಲ್ಲಿ ಗೊತ್ತಿರುತ್ತೆ. ಅಂಥವ್ರು ತುಂಬ ಜನ ನಿದ್ರೆ ಮಾತ್ರೆಗಳ ಮೊರೆ ಹೋಗ್ತಾ ಇರ್ತಾರೆ, ಅಥವಾ ಆ ರೀತಿಯಾದ ಮೆಡಿಕೇಶನ್ಸ್ಗೆ ಅದೊಂದು ರೀತಿ ಅಡಿಕ್ಟಿವ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದು ಎಷ್ಟರ ಮಟ್ಟಿಗೆ ಸೇಫ್ ಅಂತ ಹೇಳ್ತೀರಿ, ಅಥವಾ ಅದಕ್ಕೆ ಬೇರೆ ಯಾವ ರೀತಿಯಾದ ಸೊಲ್ಯೂಷನ್ ಇದೆ ಅಂತ? ಈ ನಿದ್ರೆ ಸಂಬಂಧಪಟ್ಟಂಥ ತೊಂದರೆ ಬಂದರೆ ಫಸ್ಟ್ ನಾವು ಮಾಡಬೇಕಿರೋದು ಡೀಟೇಲ್ ಆಗಿ ಒಂದು ಅಸೆಸ್ಮೆಂಟ್ ಅಂತ ಹೇಳಿದ್ವಲ್ಲ, ಅದನ್ನು ಮಾಡಬೇಕು. ಅದು ಯಾವ ಕಾರಣಕ್ಕೆ ನಿದ್ರೆ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನಮ್ಗೆ ಅರ್ಥ ಆದರೆ ಆವಾಗ ಮೂಲ ಕಾರಣ ನಾವು ಸರಿಪಡಿಸಿದ್ರೆ ನಿದ್ರೆ ಪ್ರಾಬ್ಲಮ್ ಆಟೋಮೆಟಿಕಲಿ ಸರಿ ಹೋಗ್ಬೋದು. ಅದನ್ನು ನೋಡಲಿಕ್ಕೆ ಏನು ದೈಹಿಕವಾಗಿ ನಾವು ನೋಡಬೇಕು ಅಂತಂದರೆ, ಉದಾಹರಣೆ ಕೆಲವರು ಡಯಾಬಿಟಿಸ್ ಇದ್ದರೆ, ಸಕ್ಕರೆ ಕಾಯಿಲೆ ಸರಿಯಾಗಿ ಕಂಟ್ರೋಲ್ ಆಗಿಲ್ಲ ಅಂದರೆ ಅದರಿಂದ ಸಹ ನಿದ್ರೆ ಪ್ರಾಬ್ಲಮ್ ಬರ್ಬೋದು. ಇನ್ನು ಕೆಲವರಿಗೆ ಮೂತ್ರಕ್ಕೂ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಇದ್ದರೆ ಅದನ್ನು ಮಧ್ಯೆ ಮಧ್ಯೆ ಅವರಿಗೆ ಎದ್ದೆದ್ದು ಹೋಗ್ತಾ ಇದ್ದರೆ ನಿದ್ರೆ ಕಂಟಿನ್ಯೂಸ್ ಆಗಿ ಬರದೇ ಇರ್ಬೋದು. ಸೊ ಆ ಮೂಲ ಪ್ರಾಬ್ಲಮ್ ಸರಿಪಡಿಸಿದ್ರೆ ದೈಹಿಕವಾಗಿ ನಿದ್ರೆ ಪ್ರಾಬ್ಲಮ್ ಸರಿ ಹೋಗ್ಬೋದು. ಸೊ ಈ ಥರ ನಾವು ಕ್ಲೀನಾಗಿ ಅಸೆಸ್ ಮಾಡಿ, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ, ಕೆಲವೊಂದು ಬ್ಲಡ್ ಟೆಸ್ಟ್ ಇರ್ಬೋದು, ಅಥವಾ EEG ಅಂತ ಹೇಳ್ತೀವಿ, ಅಂದರೆ ಬ್ರೈನ್ದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಇದನ್ನೆಲ್ಲ ಮಾಡಿದ್ರೆ ನಮಗೆ ಅಲ್ಲಿ ಯಾವ್ದಾದ್ರು ಮೂಲ ತೊಂದರೆ ಯಾವ್ದಾದ್ರು ಇದೆಯಾ ಅಂತ ಒಂದು ಕಂಡುಹಿಡ್ಕೊಂಡ್ರೆ ಅದನ್ನು ಸರಿಪಡಿಸ್ಬೋದು. ಇದಲ್ಲದೆ ಸ್ಲೀಪ್ ಸ್ಟಡಿ ಅಂತ ಒಂದು ಸ್ಟಡಿ ಮಾಡ್ತೀವಿ. ಐಡಿಯಲಿ ಅದನ್ನು ಒಂದು ಆಸ್ಪತ್ರೆನಲ್ಲೋ ಅಥವಾ ಅದಕ್ಕೊಂದು ಸಂಬಂಧಪಟ್ಟಂಗೆ ಕ್ಲೀನಾಗಿ ಎಲ್ಲಿ ಡಿಸೈನ್ ಆಗಿರುತ್ತೋ ಅಂತ ಒಂದು ಸ್ಲೀಪ್ ಲ್ಯಾಬ್ ಅಂತ ಹೇಳ್ತೀವಿ, ಅಂಥ ಕಡೆ ಮಾಡಿದ್ರೆ ಅದು ಸ್ಲೀಪ್ ಸ್ಟ್ರಕ್ಚರ್ ಅಂತ ನಾನು ಏನು ಮಾತಾಡಿದೆ ಶುರುನಲ್ಲಿ, ಅದನ್ನು ಡೀಟೇಲಾಗಿ ಅಸೆಸ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಸೆನ್ಸಾರ್ಸ್ ಅಂತ ಹಾಕ್ತಾರೆ ಬ್ರೈನ್ ತಲೆ ಮೇಲೆ ಹಾಕ್ಬಿಟ್ಟು ಅದನ್ನ EEGನೂ ಮೆಷರ್ ಮಾಡ್ತಾರೆ, ಪ್ಲಸ್ ನಮ್ಮದು ಉಸಿರಾಟನೂ ಮೆಷರ್ ಮಾಡ್ತಾರೆ, ಪ್ಲಸ್ ನಮ್ಮ ಹಾರ್ಟ್ ಬೀಟು ಮೆಷರ್ ಮಾಡ್ತಾರೆ. ಇದನ್ನೆಲ್ಲ ಮೆಷರ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ಇರ್ತದೆ. ಅದು ಐಡಿಯಲಿ ಸ್ಪೀಕಿಂಗ್ ಅದು ಆಸ್ಪತ್ರೆಗಳಲ್ಲಿ ಅಥವಾ ಸ್ಲೀಪ್ ಲ್ಯಾಬ್ಗಳೆಲ್ಲ ಆಗಬೇಕು. ಬಟ್ ಅದನ್ನೆಲ್ಲ ಮಾಡಲಿಕ್ಕೆ ಅಷ್ಟು ತುಂಬ ಕಷ್ಟ. ಹೋಗ್ಬಿಟ್ಟು 2 ದಿವಸ ಹೋಗಿ ಅಲ್ಲಿ ಇನ್ನೊಂದು ಹೊಸ ಜಾಗಕ್ಕೆ ಹೋಗಿ ಅಲ್ಲಿ ನಿದ್ದೆ ಮಾಡಿ ಆ ಸ್ಲೀಪ್ ಲ್ಯಾಬಲ್ಲಿದ್ದು ಅದನ್ನು ಮಾಡೋದು ಕಷ್ಟ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಕೆಲವು ಸಲ ಮನೆಗೆ ಆ ಸ್ಲೀಪ್ ಸ್ಟಡಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸೊ ಬಂದ್ಬಿಟ್ಟು ಅವರು ಸೆನ್ಸಾರ್ಸ್ ಎಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ಅದನ್ನ ಹಾಕ್ಕೊಂಡು ಮಲಗಿದ್ರೆ ಅದು ಬೆಳಗ್ಗೆ ಎದ್ದಾಗ ಅದು ಕ್ಯಾಪ್ಚರ್ ಮಾಡಿರುತ್ತೆ. ಈಗ EEG ಬ್ರೈನ್ ಆ್ಯಕ್ಟಿವಿಟಿ ಯಾವ ಥರ ನಡೀತಾ ಇದೆ, ಪ್ಲಸ್ ಹಾರ್ಟ್ ಬೀಟ್ ಯಾವ ಥರ ಇತ್ತು, ಮಧ್ಯೆ ಮಧ್ಯೆ ಏನಾದರೂ ಉಸಿರಾಟ ನಿಂತೋಗಿತ್ತಾ, ಇದನ್ನೆಲ್ಲ ಒಂದು ಅಸೆಸ್ ಮಾಡಿ ಒಂದು ರಿಪೋರ್ಟ್ ಕೊಡುತ್ತೆ. ಆ ಬೇಸ್ಡ್ ಆನ್ ದಟ್ ರಿಪೋರ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ತೊಂದರೆಗಳಿದ್ದರೆ ಅದನ್ನು ಸಹ ನಮಗೆ ಇದನ್ನು ತೊಂದರೆನ ಅಸೆಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಈ ಅಸೆಸ್ಮೆಂಟ್ ಎಲ್ಲ ಮುಗಿಸಿದ ನಂತರ ನೆಕ್ಸ್ಟು ಟ್ರೀಟ್ಮೆಂಟ್ ಆಪ್ಷನ್ನು. ಆ ಟ್ರೀಟ್ಮೆಂಟ್ ಆಪ್ಷನ್ ಬಂದಾಗ ಎಗೇನ್ ಫಿಸಿಕಲ್ ಪ್ರಾಬ್ಲಮ್ ಇದ್ದರೆ ಅವುಗಳನ್ನ ಅಡ್ರೆಸ್ ಮಾಡಿದ್ರೆ ಈ ಯಾವ ಕಾರಣದಾಗಿರುತ್ತೆ ನಿದ್ರೆ ತೊಂದರೆ ಅಂತ ಅದು ಒಂದು. ಈಗ ಉದಾಹರಣೆಗೆ ಸ್ಲೀಪ್ ಎಪ್ನಿಯಾ ಅಂತ ಹೇಳಿದ್ವಲ್ಲ, ಅದಕ್ಕೆ ನಾವು ಒಂದು ಪಲ್ಮಾಲಜಿಸ್ಟ್ ಹತ್ರ ಹೋಗಬೇಕಾಗ್ತದೆ. ಅಂದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಸ್ಪೆಷಲಿಸ್ಟ್ ಏನಿರ್ತಾರೆ ಅವರು ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕೋ ಅಡ್ವೈಸ್ ಮಾಡಿದ್ರೆ ಅದು ಸರಿ ಹೋದರೆ ಆಟೋಮೆಟಿಕಲಿ ಆ ಸ್ಲೀಪ್ ಎಪ್ನಿಯಾ ಅನ್ನೋ ತೊಂದರೆ ಕಡಿಮೆ ಆಗ್ತದೆ. ಈ ಮಾನಸಿಕವಾಗಿ ತೊಂದರೆ ಏನಾದರೂ ಆಯಿತು ಅಂತಂದರೆ ಅದರಲ್ಲೂ ಸಹ ಮೆಡಿಕೇಷನ್ ಕೊಟ್ಟು ಇದನ್ನು ಸರಿಪಡಿಸ್ಬೇಕಾ ಅಥವಾ ಮೆಡಿಕೇಷನ್ ಇಲ್ಲದೇ ಇದನ್ನು ಸರಿಪಡಿಸ್ಬಹುದಾ ಅನ್ನೋ ಥರ ನಾವು 2 ರೀತಿ ಅಸೆಸ್ ಮಾಡ್ತೀವಿ. ಈಗ ನೀವು ಮೆಡಿಕೇಷನ್ನು ಅದರಿಂದ ಅಡಿಕ್ಷನ್ನು ಅದ್ರ ಬಗ್ಗೆ ಮಾತಾಡಿದ್ರಿ. ಅದೊಂದೇ ರೀತಿನ ನಿದ್ರೆನ ಸರಿಪಡಿಸ್ಲಿಕ್ಕಿರೋ ದಾರಿ ಆ ಥರ ಏನಿಲ್ಲ. ಉದಾಹರಣೆಗೆ ಸಿಂಪಲ್ಲಾಗಿ ನಾವು ಏನು ಮಾಡ್ತೀವಿ, ನಮ್ಮ ದಿನನಿತ್ಯ ನಮ್ಮ ದಿನಚರಿ ಏನಿದೆ ಅದನ್ನ ಆದಷ್ಟು ಸೇಮ್ ದಿನಚರಿ ರೆಗ್ಯುಲರೈಸ್ ಆಗಿ ಇಟ್ಕೊಳೋಷ್ಟು ಒಳ್ಳೆಯದು. ಆಮೇಲೆ ಸಿಂಪಲ್ ಥಿಂಗ್ಸ್ ಏನು ಹೇಳ್ತೀವಿ, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ದಿವಸಕ್ಕೆ 1 ಗಂಟೆ ಅಷ್ಟು ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಏನಿದೆ ಅದು ನಾವು ಮಾಡ್ತಾಯಿದ್ರೆ, ಅದು ಫಾಸ್ಟ್ ವಾಕಿಂಗ್ ಇರ್ಬೋದು, ಅಥವಾ ಜಾಗಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಅಥವಾ ಜಿಮ್ ಇರ್ಬೋದು, ಯಾವುದೇ ರೀತಿಯ ಒಂದು ಗುಡ್ ಫಿಸಿಕಲ್ ಆ್ಯಕ್ಟಿವಿಟಿ. ಕೆಲವರಿಗೆ ಡ್ಯಾನ್ಸು, ಜುಂಬಾ ಡ್ಯಾನ್ಸು ಆ ಥರ ಸಂಬಂಧಪಟ್ಟಿದ್ದಿಲ್ಲ, ಅದನ್ನು ಒಂದು 40 ಮಿನಿಟ್ಸು 30-40 ಮಿನಿಟ್ಸ್ ಮಾಡಿದ್ರೆ ಅದು ಡೆಫಿನೆಟ್ಲಿ ಅದು ನಿದ್ರೆಗೆ ಸಹಾಯ ಆಗ್ತದೆ. ಸೊ ಈ ಥರ ಒಂದು ರೆಗ್ಯುಲರ್ ಸ್ಟ್ರಕ್ಚರು ಅಂದರೆ ದೈನಂದಿನ ನಮ್ಮದು ದಿನಚರಿ ಏನಿರುತ್ತೆ ಅದನ್ನ ಆದಷ್ಟು ನಾವು ರಾತ್ರಿ ನಮ್ಮ ಬೆಡ್ಗೆ ಎಷ್ಟು ಗಂಟೆಗೆ ಹೋಗ್ತೀವಿ, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀವಿ ಅನ್ನೋದೇನಿದೆ ಅದನ್ನ ಆದಷ್ಟು ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ರೆ ದೇಹಕ್ಕೂ ಅದು ಸುಲಭ. ಒಂದು ಅದೇ ಇಂಟರ್ನಲ್ ಪ್ಲ್ಯಾನಿಂಗ್ ಏನಿದೆ ಅದು ವರ್ಕ್ ಆಗ್ತದೆ, ಆವಾಗ ಅದು ಮೇಂಟೈನ್ ಮಾಡ್ತಾ ಹೋಗ್ತದೆ. ಸೊ ದಿನಚರಿ, ಒಂದು ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ, ಆಮೇಲೆ ನಾವು ಊಟ ಯಾವ ರೀತಿ ತೊಗೋತೀವಿ ಅನ್ನೋದು ಸಹ. ಈಗ ಉದಾಹರಣೆಗೆ ನಾವು 10 ಗಂಟೆ ಮಲ್ಕೋತೀವಿ ಅಂದರೆ 9:30 ಊಟ ಮಾಡಿದ್ರೆ ಡೆಫಿನೆಟ್ಲಿ ಅದ್ರ ಇಂಪ್ಯಾಕ್ಟು ಬಿದ್ದೇ ಬೀಳ್ತದೆ. ಸೊ ಒಂದು 2 ಅವರ್ಸ್ ಮುಂಚೆನೇ ಊಟ ಮಾಡಿದ್ರೆ ಅದು ಖಂಡಿತ ಸಹಾಯ ಮಾಡ್ತದೆ. ಆಮೇಲೆ ನಿದ್ರೆ ಬೆಡ್ಗೆ ಹೋಗೋಕ್ಕೆ ಮುಂಚೆ 1 or 2 ಅವರ್ಸ್ ಅದು ನಾವು ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೀವಿ, ಅದು ಮೊಬೈಲ್ ನೋಡೋದಿರ್ಬೋದು, TV ನೋಡೋದಿರ್ಬೋದು, ಅದನ್ನು ಬಿಟ್ಟರೆ ಖಂಡಿತ ಅದರಿಂದ ಒಳ್ಳೆಯದಾಗ್ತದೆ. ಪ್ಲಸ್ ಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೀವಿ.
ಈಗ ಕಾಫಿ ಇರ್ಬೋದು ಅಥವಾ ಕೆಲವರು ಆಲ್ಕೋಹಾಲ್ ತೊಗೋತಾರೆ ನೈಟು. ಇವೆಲ್ಲ ಒಂದು ಆಲ್ಕೋಹಾಲ್ ಎಲ್ಲ ನಿದ್ರೆ ಸಹಾಯ ಮಾಡುತ್ತೆ ಅಂತ ಒಂದು ಅಭಿಪ್ರಾಯ ಎಷ್ಟೋ ಜನಗಳಿಗಿದೆ. ಬಟ್ ಅದು ಯಾವ ರೀತಿಯ ನಿದ್ರೆ ಸಹಾಯ ಮಾಡ್ತದೆ, ಕರೆಕ್ಟ್ ಸ್ಲೀಪ್ ಆರ್ಕಿಟೆಕ್ಚರ್ ಮೇಂಟೈನ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಕೆಲವೊಂದು ಈಗ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲೀಪ್ ಅಂತ ಹೇಳಿದ್ನಲ್ವ ಮುಂಚೆ. ಸೊ ಇದರಲ್ಲಿ ವ್ಯತ್ಯಾಸ ಆಯಿತು ಅಂದರೆ ನಿದ್ರೆ ಮಾಡಿದ್ರೂ ಸಹ ಅವ್ರಿಗೆ ಬೆಳಗ್ಗೆ ಎದ್ದಾಗ ಫ್ರೆಶ್ನೆಸ್ ಇರೋದಿಲ್ಲ. ಸೊ ಸ್ಟಿಮ್ಯುಲೆಂಟ್ಸ್ನ ಅವಾಯ್ಡ್ ಮಾಡಿದಷ್ಟು ನಮಗೆ ನಿದ್ರೆ ಕ್ವಾಲಿಟಿ ಚೆನ್ನಾಗಾಗ್ತದೆ. ಸೊ ದಿನಚರಿ, ಫಿಸಿಕಲ್ ಆ್ಯಕ್ಟಿವಿಟಿ, ಇದು ಊಟ ಸ್ವಲ್ಪ 1 or 2 hours ಮುಂಚೆ ತೊಗೊಳ್ಳೋದು, ಸ್ಟಿಮ್ಯುಲೆಂಟ್ಸ್ನ ಅವಾಯ್ಡ್ ಮಾಡೋದು, ನಾವು ಯಾವ ರೂಮಲ್ಲಿ ಮಲ್ಕೋತೀವೋ ಅದಾದಷ್ಟು ಸ್ವಲ್ಪ ಸೈಲೆಂಟಾಗಿದ್ದು ಸ್ವಲ್ಪ ಕತ್ಲೆ ಇದ್ದಷ್ಟು ಸಹಾಯ ಆಗ್ತದೆ. ಇವೆಲ್ಲ ಪ್ರಾಕ್ಟಿಕಲಾಗಿ ನಾವು ಮಾಡಬೇಕಾಗಿರೋಂಥ ಅವು ಖಂಡಿತ ಸಹಾಯ ಆಗ್ತವೆ. ಇದು ಯಾವುದ್ರಲ್ಲೂ ಆಗ್ತಾಯಿಲ್ಲ ಅಂದರೆ ಆಬ್ವಿಯಸ್ಲಿ ಆವಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದೆ. ಉಸಿರಾಟದ ತೊಂದರೆಯಿಂದ ನಿದ್ರೆ ಪ್ರಾಬ್ಲಮ್ ಬಂದರೆ ಉಸಿರಾಟ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕಾಗ್ತದೆ. ಮೂತ್ರಕೋಶ ಸಂಬಂಧಪಟ್ಟಂಥ ತೊಂದರೆಗಳು ಬಂದರೆ ಅವ್ರ ಹತ್ರ ಹೋಗಿ ನೋಡಿದ್ರೆ ಅದು ಹೆಲ್ಪ್ ಆಗ್ತದೆ. ಬೇರೆ ತೊಂದರೆಗಳಿಂದ ಬಂದರೆ ಖಂಡಿತ ನಮ್ಮ ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟಂತಾದರೆ ಅದು ನಮ್ಮಂಥ ಸ್ಪೆಷಲಿಸ್ಟ್ಗಳ ಹತ್ರ ಬಂದರೆ ಅದಕ್ಕೆ ಏನು ಮಾಡ್ಬೋದು ಅದನ್ನು ಮಾಡ್ತೀವಿ. ಅಲ್ಲೂ ಸಹ ಮಾತ್ರೆ ಔಷಧಗಳು ಯಾವಾಗಲೂ ಅಡಿಕ್ಟಿವ್ ಸಬ್ಸ್ಟೆನ್ಸೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಕೆಲವೊಂದು ನಿದ್ರೆ ನಾವು ಯೂಸ್ ಮಾಡೋವಂಥ ಮೆಡಿಕೇಷನ್ಸ್ ಏನಿದೆ ಅದು ಖಂಡಿತ ಅಡಿಕ್ಷನ್ಗೆ ಸ್ವಲ್ಪ ಜಾಸ್ತಿ ಆಸ್ಪದ ಮಾಡ್ಕೊಳ್ತದೆ. ಬಟ್ ಅಡಿಕ್ಷನ್ ಇಲ್ಲದೆ ಅದನ್ನ ಸರಿಪಡಿಸೋವಂಥ ಮಾತ್ರೆಗಳು ಸಹ ಅವೈಲಬಿಲಿಟಿ ಇರುತ್ತೆ. ಅದನ್ನ ಅಸೆಸ್ ಮಾಡಿ ನೋಡ್ಕೊಂಡು ಏನು ಅಂತ ಅಂದ್ಬಿಟ್ಟು ಮಾಡ್ತೀವಿ. ಗಾಬರಿಯಿಂದ ನಿದ್ದೆ ತೊಂದರೆ ಅಂತ ಹೇಳಿದೆ. ಆವಾಗ ನಾವು ಗಾಬರಿ ತೊಂದರೆನ ಅಡ್ರೆಸ್ ಮಾಡಿದ್ರೆ ಅದು ನಿದ್ರೆಗೆ ಅದ್ರ ಮೇಲೆ ಏನು ಪರಿಣಾಮನೇ ಇಲ್ಲದೆ ಇರ್ಬೋದು. ಅಂಥ ಮೆಡಿಕೇಷನ್ಸು ಸಹ ಇರ್ತವೆ. ಕೆಲವ್ರಿಗೆ ಅಂದರೆ ಈ ರೀತಿ ತೊಂದರೆಗಳಿಂದ ನಿದ್ರೆ ಡಿಸ್ರಪ್ಟ್ ಆಗಿರೋದು ಒಂದು ಕಡೆ ಆದರೆ, ಇನ್ನು ಕೆಲವರಿಗೆ ಅದು ಅನ್ಅವಾಯ್ಡಬಲ್ ಇರುತ್ತೆ. ಅವರ ಜಾಬ್ಗಳೇ ಆ ರೀತಿಯಾಗಿರುತ್ತೆ. ಈಗ ವಿದ್ಯಾರ್ಥಿಗಳು ಅಂದರೆ ತುಂಬ ಓದೋಕ್ಕಿರುತ್ತೆ, ಸೊ ಅವರಾಗಿರ್ಬೋದು, ಅಥವಾ ನೈಟ್ ಶಿಫ್ಟ್ಗಳು ಮಾಡ್ತಾ ಇರ್ತಾರೆ, ಡ್ರೈವರ್ಸು ನೈಟೆಲ್ಲ ಟ್ರಕ್ ಓಡಿಸ್ತಾ ಇರ್ತಾರೆ. ಸೊ ಅವ್ರಿಗೆ ರಾತ್ರಿ ಮಾಡುವಂಥ ನಿದ್ದೆಗೂ ಅದನ್ನು ಬೆಳಿಗ್ಗೆ ಮಾಡ್ತಾ ಇರ್ತಾರೆ. ಸೊ ಅದು ಅವರ ಜೀವನ ಶೈಲಿ ಮೇಲೆ ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಮಾರ್ಗ ಮೈಂಡ್ ಕೇರಲ್ಲಿ ಯಾವ ರೀತಿ ಸಹಾಯ ಸಿಗುತ್ತೆ? ಅಂದರೆ ಬೆಳಗ್ಗೆ ಮಾಡುವಂಥ ನಿದ್ರೆಯನ್ನು ಹೆಲ್ದಿ ಆಗಿಸಬಹುದಾ ಅಂತ. ಇದು ನಮ್ಮ ಸಮಾಜ ಹೆಂಗೆ ಡೆವಲಪ್ ಆದಂಗೆ ಈ ಹೊಸ ಪ್ರಾಬ್ಲಮ್ಗಳೆಲ್ಲ ಉಟ್ಕೊಂಡಿದೆ. ಈಗ ನೈಟ್ ಡ್ರೈವ್ ಮಾಡೋರ ಬಗ್ಗೆ ಹೇಳಿದ್ರಿ. ಆಮೇಲೆ ಏರ್ಪೋರ್ಟ್ಗಳು 24 ಗಂಟೆ ಕೆಲಸ ಮಾಡ್ತದೆ, ಅಲ್ಲಿ ಕೆಲಸ ಮಾಡೋರು ಶಿಫ್ಟ್ ವರ್ಕಲ್ಲಿ ಕೆಲಸ ಮಾಡಬೇಕು, ಅವ್ರ ಬಗ್ಗೆ ಹೇಳಿದ್ರಿ. ಸೈನಿಕರು ಅವರು ಶಿಫ್ಟಲ್ಲಿ ಇದು ಮಾಡಬೇಕು. ನಮ್ಮಲ್ಲಿರೋ ನಮ್ಮದು GCCಗಳೇನಿದೆ, ನಮ್ಮದು ಇದೇನಿದೆ ಅಮೇರಿಕನ್ ಟೈಮು, ಇದಕ್ಕೆಲ್ಲ ಮಾಡಿದೆ ಅವರೆಲ್ಲ ಶಿಫ್ಟ್ ವರ್ಕಲ್ಲಿ ಕೆಲಸ ಮಾಡಬೇಕು. ಕೆಲವರು ಪರ್ಮನೆಂಟಾಗಿ ನೈಟೇ ಮಾಡ್ತಿರ್ತಾರೆ, ಅಥವಾ ಅವ್ರ ಜಾಬು 4 to 12 2 ಇರ್ತದೆ. ಅದು ಒಂಥರ ಪ್ರಾಬ್ಲಮ್. ಆದರೆ ಇನ್ನು ಕೆಲವರು 2 ದಿವಸ ಮಾರ್ನಿಂಗ್ ಶಿಫ್ಟ್, 2 ದಿವಸ ಆಫ್ಟರ್ನೂನ್ ಶಿಫ್ಟ್, 2 ದಿವಸ ನೈಟ್ ಶಿಫ್ಟ್ ಅಂತ ಇರುತ್ತೆ. ಈ 2 ಪ್ರಾಬ್ಲಮ್ ಹೋಲಿಸಿದ್ರೆ 2 ದಿವಸ ಮಾರ್ನಿಂಗ್ ಶಿಫ್ಟು, 2 ದಿವಸ ಆಫ್ಟರ್ನೂನ್ ಶಿಫ್ಟು, 2 ನೈಟ್ ಶಿಫ್ಟ್ ಮಾಡ್ತಾರಲ್ಲ, ಅವ್ರ ಪ್ರಾಬ್ಲಮ್ ಇನ್ನೂ ವರ್ಸು. ಯಾಕೆಂದರೆ ಅವ್ರ ಬಾಡಿ ಅಡ್ಜಸ್ಟ್ ಆಗೋದಕ್ಕೆ ಆಗೋದಿಲ್ಲ. ಅದು ಬೆಳಗ್ಗೆ ನಿದ್ರೆಗೆ ಅಡ್ಜಸ್ಟ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಬರ್ತದೆ, ಮಧ್ಯಾಹ್ನ ಅಡ್ಜಸ್ಟ್ ಆಗಿ ರಾತ್ರಿ ಬಂದುಬಿಡುತ್ತೆ. ವೆರಾಸ್ ಈ ನೆಕ್ಸ್ಟ್ ಪ್ರಾಬ್ಲಮ್ ಇದೆಯಲ್ಲ, 4 ರಿಂದ 2 ಶಿಫ್ಟು, ಅಥವಾ ಬೆಳಗ್ಗೆ 3 ರಿಂದ 2 ಗಂಟೆ ತನಕ ಶಿಫ್ಟು, ಈ ಥರದವ್ರಿಗೆ ಅದು ಐಡಿಯಲ್ ಅಲ್ಲ. ಬಟ್ ಅವ್ರಿಗೆ ಅಟ್ಲೀಸ್ಟ್ ಒಂದು ಸ್ಟ್ರಕ್ಚರ್ ಮಾಡ್ಕೋಬೋದಾದಂಥ ಒಂದು ಆಪರ್ಚುನಿಟಿ ಇರ್ತದೆ ಲೈಫಲ್ಲಿ. ಸೊ ಅವ್ರ ಮನೆಯಲ್ಲಿ ಸ್ವಲ್ಪ ಕೆಲವೊಂದು ಬದಲಾವಣೆ ಮಾಡ್ಕೋಬೋದು. ರೂಮಲ್ಲಿ ಲೈಟ್ ಕಡಿಮೆ ಮಾಡ್ಕೊಳೋದಕ್ಕೆ ಸ್ಕ್ರೀನ್ಗಳು ಮಾಡ್ಕೋಬೋದು, ಸೌಂಡ್ ಪ್ರೂಫಿಂಗ್ ಮಾಡ್ಕೋಬೋದು. ಇದರದ್ದೆಲ್ಲ ಏನೋ ಮಾಡ್ಕೊಂಡು ಸ್ವಲ್ಪ ಅವ್ರ ಬಾಡಿಗೆ ಸಹಾಯ ಮಾಡ್ಕೋಬೋದು. ವೆರಾಸ್ ಎವ್ರಿ 2 days 3 days ಚೇಂಜ್ ಆಗ್ತಾ ಇದ್ರೆ ಅದು ಭಾಳ ಕಷ್ಟ. ಡ್ರೈವಿಂಗ್ ಅಂತ ಹೇಳಿದ್ರಿ, ನೈಟೆಲ್ಲ ಡ್ರೈವ್ ಮಾಡಬೇಕಾಗ್ತದೆ, ಎಲ್ಲೆಲ್ಲೋ ಹೋಗ್ಬೇಕಾಗ್ತದೆ. ಇದು ಖಂಡಿತ ಒಂದು ತೊಂದರೆ ಆಗುವಂಥ ಇದೆ ಬಾಡಿಗೆ. ನಾನು ಸೂರ್ಯನ ಬೆಳಕಿನ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಸೊ ನಮ್ಮ ಬಾಡಿ ಯಾವ ರೀತಿ ಪ್ರೋಗ್ರಾಮ್ ಆಗಿದೆ ಅಂತಂದರೆ, ಸೂರ್ಯ ಹುಟ್ಟಿದಾಗ ಕೆಲವೊಂದು ಕೆಮಿಕಲ್ಸ್ ಜನ್ರೇಟ್ ಆದರೆ ನಮ್ಮ ಬ್ರೈನಲ್ಲಿ, ಸೂರ್ಯ ಮುಳುಗಬೇಕಾದ್ರೆ ಕೆಲವೊಂದು ಕೆಮಿಕಲ್ಸು ಜನ್ರೇಟ್ ಆಗ್ತದೆ. ಆ ಸೂರ್ಯ ಮುಳುಗುವಂಥ ಟೈಮಲ್ಲಿ ಜನ್ರೇಟ್ ಆಗೋ ಕೆಮಿಕಲ್ಸು ನಮ್ಮ ಬ್ರೈನ್ ಮೇಲೆ ಪರಿಣಾಮ ಬಿದ್ದು ಆ ನಿದ್ದೆ ಮಾಡಲಿಕ್ಕೆ ಬಹಳ ಸಹಾಯ ಮಾಡ್ತದೆ. ಸೊ ಈ ಒಂದು ಪ್ರೋಸೆಸ್ ಏನಿದೆ, ಫಿಸಿಯೋಲಾಜಿಕಲ್ ಪ್ರೋಸೆಸ್ಸು, ಅದು ಎಲ್ಲರಲ್ಲೂ ನಡೀತಲೇ ಇರ್ತದೆ. ಅದು ಶಿಫ್ಟ್ ವರ್ಕ್ ಮಾಡ್ತಿರೋ, GCC ಕೆಲಸ ಮಾಡ್ತಿರೋ ಒಂದು ಇವ್ರದ್ದಿರ್ಬೋದು, ಅಥವಾ ಡ್ರೈವರ್ ಇರ್ಬೋದು, ಅಥವಾ ಯಾರಿಗೇ ಆದ್ರೂ ಆ ನಾರ್ಮಲ್ ಫಿಸಿಯೋಲಾಜಿಕಲ್ ಪ್ರೋಸೆಸ್ ಅದೇ ರೀತಿ ನಡೀತಿರ್ತದೆ. ಸೊ ಆದ್ದರಿಂದ ಅದನ್ನು ಮೀರಿ ಅವರು ಎದ್ದಿರಬೇಕಾಗ್ತದೆ, ಅದನ್ನು ಮೀರಿ ಅವ್ರು ಮಲ್ಕೋಬೇಕಾಗ್ತದೆ. ಅದಕ್ಕೆ ಅವರು ಕೆಲವೊಂದು ಸಲ ಕೆಲವೊಂದು ಬದಲಾವಣೆಗಳು ಮಾಡಿಕೊಂಡ್ರೆ ಉತ್ತಮ. ತುಂಬ ಇದು ಕೆಲವರು ವಲ್ನರಬಲ್ ಇದ್ದು ಈ ಪ್ರಾಬ್ಲಮ್ ಜಾಸ್ತಿಯಾಗಿ ಅದರಿಂದ ಅವರಿಗೆ ಮಾನಸಿಕವಾಗಿ ತೊಂದರೆನೋ ಆ ಥರ ಬಂದರೆ, ತುಂಬ ನಮ್ಮ ಟಾಕಿಂಗ್ ಅಬೌಟ್ ಎಕ್ಸ್ಟ್ರೀಮ್ ಸಿಚುವೇಶನ್ಸು ಆ ಥರ ಬಂದರೆ, ಆವಾಗ
ಜಾಬ್ನ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗ್ತದೆ. ಆರೋಗ್ಯಕ್ಕಿಂತ ಯಾವುದು ಹೆಚ್ಚಿರೋದಿಲ್ವಲ್ಲ ಅಂತ ಸಂದರ್ಭದಲ್ಲಿ. ಡಾಕ್ಟರ್, ನೀವು ಚಿಕಿತ್ಸೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಎಲ್ಲ ಕೊಡಲಾಗುತ್ತೆ, ಯಾವ ರೀತಿ ಡಯಾಗ್ನೋಸ್ ಮಾಡಿ ಅದರ ಪ್ರಕಾರ ಚಿಕಿತ್ಸೆ ನಡೆಯುತ್ತೆ ಅಂತ. ಸೊ ಈ ಚಿಕಿತ್ಸೆಗೆ ಒಳಗಾದವ್ರು ಕೂಡ ಅವರ ಜೀವನ ಶೈಲಿಯನ್ನು ಒಂದು ರೀತಿ ಪರ್ಮನೆಂಟ್ ಆಗಿ ಅದನ್ನು ಫಾಲೋ ಮಾಡಲೇಬೇಕಾಗುತ್ತಾ, ಅಥವಾ ಈಗ ಮೆಡಿಕೇಶನ್ಸ್ ಮೂಲಕ ಆದರೆ ಅದನ್ನು ಸ್ಟಾಪ್ ಮಾಡಿದಾಗ ಈ ಸಮಸ್ಯೆ ರಿಯಕರ್ ಆಗೋದು, ಈ ರೀತಿ ಸಮಸ್ಯೆಗಳಾಗುತ್ತಾ? ಯಾವ ರೀತಿ ಲೈಫ್ ಸ್ಟೈಲ್ ಇರಬೇಕು ಈ ಸ್ಲೀಪ್ ಡಿಸಾರ್ಡರ್ಸ್ಗೆ ಟ್ರೀಟ್ಮೆಂಟ್ ತಗೊಂಡವರಲ್ಲಿ ಅಂತ? ಈ ಥರ ಟ್ರೀಟ್ಮೆಂಟ್ನಲ್ಲಿ ಲೈಫ್ ಸ್ಟೈಲ್ ಏನಿದೆ ಅದು ಎಷ್ಟರ ಮಟ್ಟಿಗೆ ಒಂದು ಸ್ಟ್ರಕ್ಚರ್ಡ್ ಲೈಫ್ ಸ್ಟೈಲ್ ಇರ್ತದೋ ಅಷ್ಟರ ಮಟ್ಟಿಗೆ ನಿದ್ರೆ ಪ್ರಾಬ್ಲಮ್ಗಳನ್ನ ಅವಾಯ್ಡ್ ಮಾಡ್ಬೋದು. ಅದು ಬೇಸಿಕ್ ಸಿಂಪಲ್ಲು. ನಮಗೆ ದೇಹಕ್ಕೆ ನಿದ್ರೆ ನಾವು ನಾರ್ಮಲ್ಲಾಗಿ ಪ್ಲ್ಯಾನ್ ಮಾಡಬೇಕು ಅಂದರೆ 9-10 ಗಂಟೆಯಿಂದ ಹಿಡಿದು ಬೆಳಗ್ಗೆ 5-6 ಗಂಟೆ ತನಕ ಏನಿದೆ ಆ ಫೇಸಲ್ಲಿ ಯಾರು ನಿದ್ರೆನ ಮುಗಿಸ್ಕೋತಾರೋ ಅವರು ಆದಷ್ಟು ಹೆಲ್ದಿಯಾಗಿರ್ತಾರೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈ ಯಾವುದೇ ಬೇರೆ ನೀವು ಹೇಳಿದ್ರಲ್ಲ, ಬೇರೆ ಸಿಚುವೇಶನ್ಸ್, ಬೇರೆ ಎಕ್ಸಾಮ್ಗೆ ಹೋಗ್ತೀರಾ, ಈಗ ನೀಟ್ ಪ್ರಿಪ್ರೇಷನ್ ಇರ್ಬೋದು ಅಥವಾ IIT ಪ್ರಿಪ್ರೇಷನ್ ಇರ್ಬೋದು, ಅದು ಮಾಡ್ತಿರೋ ಮಕ್ಕಳು ರಾತ್ರಿ 1-2 ಗಂಟೆ ತನಕ ಓದ್ತಾರೆ, ಬೆಳಗ್ಗೆ 4 ಗಂಟೆಗೆ ಎದ್ದು ಓದ್ತಾರೆ. ಈ ಥರ ಮಾಡ್ತಿದ್ರೆ ಅದು ಸಹ ಅದ್ರ ಪರಿಣಾಮ ಪ್ರೊಡಕ್ಟಿವಿಟಿ ಮೇಲೆಲ್ಲ ಬೀಳ್ತದೆ. ಅದೇ ರೀತಿ ನಮ್ಮ IT ಪ್ರೊಫೆಷನಲ್ಸ್ ಏನಿದ್ದಾರೆ ಅದರಿಂದನೂ ಸಹ ಅಫೆಕ್ಟ್ ಆಗ್ತದೆ. ಸೊ ಅವ್ರಿಗೆಲ್ಲ ಒಂದು ರೊಟೀನ್ ಮಾಡೋದಕ್ಕೆ ಎಸ್ಪೆಷಲಿ ಯಂಗಾಗಿದ್ದಾಗ ಅದ್ರ ಬಗ್ಗೆ ಅಷ್ಟು ಇದೇ ಇರಲ್ಲ. ವೀಕೆಂಡ್ ಪಾರ್ಟೀಸ್ ಇರ್ಬೋದು ಅಥವಾ ಬೇರೆ ದಿವಸದಲ್ಲಿ ಅವ್ರು ಮಾಡ್ತಿರೋ ಕೆಲಸದ ರೀತಿ ಇರ್ಬೋದು. ವೀಕೆಂಡ್ ಕ್ಯಾಚಪ್ ಮಾಡ್ಕೊಂಡು ಅಂದ್ಬಿಡು ನಿದ್ರೆ ಅನ್ನೋ ಒಂದು ಅಭಿಪ್ರಾಯ ಎಷ್ಟೋ ಜನಕ್ಕೆ ಇರ್ತದೆ. ಸೊ ವೀಕ್ ಡೇಸೆಲ್ಲ 4-5 ಗಂಟೆ ಕಡಿಮೆ ನಿದ್ದೆ ಮಾಡಿಬಿಟ್ಟು ವೀಕೆಂಡಲ್ಲಿ ಪೂರ್ತಿ ನಿದ್ದೆ ಮಾಡೋದು, ಇದನ್ನೆಲ್ಲ ಕೆಲವರು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಬಟ್ ಈ ಥರ ಕ್ಯಾಚಪ್ ಅನ್ನೋ ಕಾನ್ಸೆಪ್ಟು ಅಷ್ಟೇನು ವರ್ಕ್ ಆಗೋದಿಲ್ಲ. ಆದಷ್ಟು ನಾವು ಎಷ್ಟರ ಮಟ್ಟಿಗೆ ಸ್ಟ್ರಕ್ಚರ್ನ ಫಾಲೋ ಮಾಡ್ತಾ ಹೋಗ್ತೀವಿ, ಇಷ್ಟು ಗಂಟೆಗೆ ಎದ್ದೇಳ್ತೀವಿ, ಇಷ್ಟು ಗಂಟೆ ಮಲ್ಕೊಳಕ್ಕೆ ಹೋಗ್ತೀವಿ ಅಂತ ಒಂದು ಸ್ಟ್ರಕ್ಚರ್ ಫಾಲೋ ಮಾಡ್ತಾ ಹೋಗ್ತೀವಿ, ಅದು ಭಾಳ ಒಳ್ಳೆಯದು. ಜೊತೆಗೆ ನಿದ್ದೆಗಿಂತ 1-2 ಅವರ್ಸ್ ಮುಂಚೆ ಊಟ ಎಲ್ಲ ಮುಗಿಸ್ಕೋಬೇಕು, ಊಟ ತಿನ್ನಿಲ್ಲ. ಆಮೇಲೆ ಸ್ಟಿಮ್ಯುಲೆಂಟ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಈ ಥರ ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದಾವೆ ಇದನ್ನು ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತಾರೋ ಅವ್ರು ಶಿಫ್ಟ್ ವರ್ಕರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಮಾನಸಿಕ ತೊಂದರೆ ಒಳಗಾಗಿರೋರು ಇರ್ಬೋದು, ಯಾರೇ ಆಗಲಿ ಈ ಬೇಸಿಕ್ ಸ್ಟ್ರಕ್ಚರ್ನ ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ನಿದ್ರೆ ತೊಂದರೆನ ಅಡ್ರೆಸ್ ಮಾಡೋದು ಸ್ವಲ್ಪ ಈಸಿ ಆಗ್ತದೆ. ಓಕೆ, ಎಸ್ ಡಾಕ್ಟರ್, ಒಂದು ಲಾಸ್ಟ್ ಕ್ವೆಶನ್. ಈಗ ಊಟ ಅಂತ ಬಂದಾಗ ಎವ್ರಿ ಇಂಡಿವಿಜುವಲ್ ಅವ್ರದ್ದೇ ಆದ ಅಪಟೈಟ್ ಅಂತ ಇರುತ್ತೆ. ಹಾಗೆ ನಿದ್ದೆ ಅಂತ ಬಂದಾಗ ತುಂಬ ಜನ ಹೇಳ್ತಾರೆ ನನಗೆ ಜಾಸ್ತಿ ನಿದ್ದೆ ಬರೋದೇ ಇಲ್ಲ, 3 to 4 hours ಅಥವಾ 4 hours 5 hours ತನಕ ನಿದ್ರೆ ಮಾಡ್ತಾ ಇರ್ತಾರೆ. ಸೊ ಅವರ ಅಪಟೈಟ್ ಅಷ್ಟೇ ಅಂತ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತಾ, ಅಥವಾ ಅದು ಮಿಥ್, ಲೈಕ್ ನಮ್ಮ ಬಾಡಿ ಅದಕ್ಕೆ ಸೆಟ್ ಆಗಿ ಸೊ ರೆಡ್ಯೂಸ್ಡ್ ಅವರ್ಸ್ ಆಫ್ ಸ್ಲೀಪ್ ಓವರ್ ಆಲ್ ಆಗಿ ಬಾಡಿ ಮೇಲೆ ಆರೋಗ್ಯದ ಸಮಸ್ಯೆಗಳನ್ನು ಮಾಡುತ್ತಾ ಯಾವ ರೀತಿಯಾಗಿ? ಕೆಲವು ಇಂಡಿವಿಜುವಲ್ ವೇರಿಯೇಷನ್ಸ್ ಇರ್ಬೋದು ಅಂದರೆ ಖಂಡಿತ ಇರಬಹುದು. ಉದಾಹರಣೆ ಕೆಲವರಿಗೆ ಈಗ ನಾವು ಅವರೇಜ್ ಅಂತ ಹೇಳ್ತೀವಿ. ಈಗ ಅಡಲ್ಟ್ಸಲ್ಲಿ ಯಾವ ರೀತಿ ಅಂದರೆ ಒಂದು 6ರಿಂದ 8 ಗಂಟೆ ನಿದ್ರೆ ಬೇಕು. ಕೆಲವರಿಗೆ 8 ಗಂಟೆ ಬೇಕಾಗುತ್ತೆ, ಕೆಲವರಿಗೆ 6 ಗಂಟೆ ಬೇಕಾಗ್ತದೆ. ಬಟ್ ಅಷ್ಟು ಜನರಲಿ ಬೇಕು. ಕೆಲವರು ಒಂದು 5 to 5.5 hours ಅಷ್ಟಕ್ಕೆ ಮ್ಯಾನೇಜ್ ಮಾಡ್ಕೋಬಹುದೇನೋ. ಬಟ್ 6 to 8 hours ಅಂತೂ ಅತಿ ಅವಶ್ಯಕ. ಅಷ್ಟಿದ್ದಷ್ಟು ಅದು ಹಾರ್ಟ್ ಹೆಲ್ತ್ ಇರ್ಬೋದು, ಬ್ರೈನ್ ಹೆಲ್ತ್ ಇರ್ಬೋದು, ಬೇರೆ ಪ್ರತಿಯೊಂದು ಅಂಗಾಂಗಗಳಿಗೂ ಸಹ ಅದು ಒಂದು ಸಹಾಯ ಆಗ್ತದೆ. ಸೊ ಆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುತ್ತೆ. ಆ ಇಂಡಿವಿಜುವಲ್ ಡಿಫ್ರೆನ್ಸ್ ಇದ್ರೂ ಅವರು ಸಹ ಆ 4-5 ಗಂಟೆ ನಿದ್ರೆ ಏನಿದೆ, ನಾನು ಫಸ್ಟ್ 9 ಗಂಟೆಗೆ ಮಲಗಿಬಿಟ್ಟು 12 ಗಂಟೆಗೆ ಎದ್ಬಿಟ್ಟೆ, ಆಮೇಲೆ 2-3 hours ಎದ್ದಿದ್ದೆ, ತಿರ್ಗಾ 4 ಗಂಟೆ ಮಲ್ಕೊಂಡು ತಿರ್ಗಾ 7 ಗಂಟೆಗೆ ಎದ್ದೆ, ಆ ಥರ ಮಾಡಿದ್ರೆ ತಿರ್ಗಾ ಅದು ಅಗೇನ್ ದಟ್ಸ್ ಡೆಫಿನೆಟ್ಲಿ ಒಂದು ಇಂಪ್ಯಾಕ್ಟ್ ಆಗೇ ಆಗ್ತದೆ. ಸೊ ಕಂಟಿನ್ಯೂಯಸ್ ಸ್ಲೀಪ್ ಅಂತೇನಿದೆ 6 to 8 hours ಅದು ದೇಹಕ್ಕೆ ಅತಿ ಅವಶ್ಯಕ. ಅದಿದ್ದಷ್ಟು ಸಹ ನಮ್ಮ ಬಾಡಿ ಆರೋಗ್ಯವಾಗಿರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ತುಂಬ ನಮಗಿದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ TV9ಗೆ ತುಂಬ ಥ್ಯಾಂಕ್ಸು. ಎಸ್, ನೋಡಿದ್ರಲ್ಲ, ನಿದ್ರೆ ಕುರಿತಾದ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರು ಸಾಕಷ್ಟು ಜನ ಇರ್ತಾರೆ. ಸೊ ಇಂಥ ಒಂದು ಸಿಂಪ್ಟಮ್ಸನ್ನು, ಸ್ಲೀಪ್ ಡಿಸಾರ್ಡರ್ಸನ್ನು ನೆಗ್ಲೆಕ್ಟ್ ಮಾಡಲೇಬಾರ್ದು. ಅಂಥವ್ರು ಕೂಡ ತಕ್ಷಣ ಅಂದರೆ ಮಾರ್ಗ ಮೈಂಡ್ ಕೇರ್ ಇದೆ, ಇದರಲ್ಲಿ ನಿಮಗೆ ಉತ್ತಮವಾದಂತಹ ಗೈಡೆನ್ಸ್ ಸಿಗುತ್ತೆ ಮತ್ತು ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.